ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಕೂಡ ಅವರ ಒಂದು ವಾಕ್ಯವನ್ನು ಕೇಳುವಂತ ಸಂಜೆಯ ವೇಳೆಯಲ್ಲಿ ಹೃತ್ಪೂರ್ವಕವಾಗಿ ನಿಮ್ನೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತ ಕೋರುವಂತವನಾಗಿದ್ದೇನೆ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ನೆಲ್ಲರನ್ನೂ ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಈ ಒಂದು ಕೂಟನ ನಾವೊಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ರವಿ ಬ್ರದರ್ನ ಕೇಳ್ಕೊಳ್ತೇನೆ. ರವಿ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಹಲೋ, ಕೇಳಿಸ್ತಾ ಇದೆ ಬ್ರದರ್. ವಾಯ್ಸ್ ಕೇಳ್ತಾ ಇದಾ? ಕೇಳಿಸ್ತಾ ಇದೆ. ನಮಸ್ತೆ ಬ್ರದರ್. ನಮಸ್ತೆ. ಓಕೆ ಬ್ರದರ್, ಪ್ರೇಯರ್ ಮಾಡೋಣ. ಯಾರು ಬ್ರದರ್? ಹಲೋ, ರವಿ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವೆಲ್ಲರೂ ಕೂಡ ಈ ಸಂಜೆ ವೇಳೆಯಲ್ಲಿ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಪಾಪಿಗಳಾದ ನಮ್ಮೆಲ್ಲರೂ ಕೂಡ ಅಪ್ಪ ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ನಿಮ್ಮ ಮಹಾಕೃಪೆಯನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿದಿರಿ. ಹೇಳಿಕೊಡುವಂತ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದೇವ್ರೆ. ಅಪ್ಪ, ಪಾಪಿಗಳು ಮಣ್ಣು ಧೂಳಾದಂತ ನಮ್ಮನ್ನ ನಿಮ್ಮ ಗಣನೆಗೆ ತೆಗೆದುಕೊಂಡು ಈ ಸತ್ಯವನ್ನ ದೇವರೇ ಪ್ರತಿದಿನ ಸಹೋದರ ಮುಖಾಂತರವಾಗಿ ದೇವರೇ ನಮಗೆ ತಿಳಿಯಪಡಿಸ್ತಿರೋದಕ್ಕಾಗಿಯೂ ನಿಮ್ಮ ಮಹಾ ಪ್ರೀತಿ ಕೃಪೆಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳಾಗಿದ್ದೇವೆ. ತಂದೆಯ ದೇವರೇ, ಕ್ರಿಸ್ತನ ಜೀವಿತದ ವಿಷಯವಾಗಿದ್ದೇವ್ರೆ ಈ ದಿನ ಕೂಡ ಮಾತನಾಡುವಂತ ಸಹೋದರನು ಕೂಡ ಆಶೀರ್ವಾದ ಮಾಡ್ರಿ. ನಾವು ಕ್ರಿಸ್ತನ ಜೀವಿತದಲ್ಲಿ ದೇವರೇ ಕ್ರಿಸ್ತನಾಗಿ ಇನ್ನು ಹೆಚ್ಚು ಆತ್ಮಿಕ ಜೀವಿತದಲ್ಲಿ ಹೆಚ್ಚಾಗಿ ಬೆಳೆದು ಬಲ ಹೊಂದಲಿಕ್ಕೆ ನಮಗೆ ಸಹಾಯ ಮಾಡಿದ್ದೇವೆ. ಶೋಧನೆಗಳ ಸಮಯದಲ್ಲಿ ಕೂಡ ನಮ್ಮ ಕೈ ನಡೆಸ್ರಿ. ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ಯಾವುದೊಂದು ಅಡೆತಡೆ ಉಂಟಾಗದ ಹಾಗೆ ದೇವರಾತ್ಮನೇ, ಪವಿತ್ರಾತ್ಮನೇ, ನೀವು ನಿಮ್ಮ ಶಕ್ತಿಯನ್ನು ಕೊಟ್ಟು ಎಲ್ಲರನ್ನು ಬೋಧಿಸುವಂತ ಸಹೋದರರು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರೂ ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಟೆಕ್ಸ್ಟ್ ಬುಕ್ ನ ನಾವು ನೋಡುವಂತವರಾಗಿರೋಣ. ಬುಕ್ ಸ್ಟಡಿನ ಮಾಡುವಂತವರಾಗಿರೋಣ. ಮೊದಲನೇದಾಗಿ ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ 2, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 168, ಕನ್ನಡದಲ್ಲಿ ಭಾಗ 2, ಪೇಜ್ ನಂಬರ್ 38. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಳೆದ ಕ್ಲಾಸ್ ನಲ್ಲಿ ನಾವು ಅಪೊಸ್ತಲರ ಒಂದು ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವರ ಒಂದು ಮುಖ್ಯವಾದಂತ ಒಂದು 5 ಗುಣಗಳಲ್ಲಿ 4 ಗುಣಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. 5ನೇ ಒಂದು ಗುಣದ ಬಗ್ಗೆನೂ ಕೂಡ ನಾವು ಸ್ವಲ್ಪ ಓದಿದ್ವಿ. ಇನ್ನು ಮಿಕ್ಕಿದಂತ ಒಂದು ಪ್ಯಾರಾನ ಓದಿ ಈ ದಿನ ನಾವು ಅದರ ಬಗ್ಗೆ ತಿಳ್ಕೊಳ್ಳುವಂತವರಾಗಿರೋಣ. ಈಗ ನಾವು ಪರಿಶೀಲಿಸುತ್ತಿರುವ ಹಾಗೆ ಪೌಲನು ಹಾಗೂ ಆ 4 ಮಂದಿ ಯಹೂದ್ಯರು ಅನುಸರಿಸುವುದು ಯಹೂದ್ಯರ ಸಾಂಕೇತಿಕವಾದ ಸಂಸ್ಕಾರಗಳಲ್ಲಿ ಒಂದಾಗಿದ್ದು ಅದನ್ನು ಶುದ್ಧೀಕರಣ ಎಂದು ಹೆಸರಿಸಲಾಗಿತ್ತು. ಯಹೂದ್ಯರಾಗಿ ಅವರು ಆಯ್ಕೆ ಮಾಡಿಕೊಂಡಲ್ಲಿ ತಮ್ಮನ್ನು ದೇವರಿಗೆ ಕ್ರಿಸ್ತನಲ್ಲಿ ಪ್ರತಿಷ್ಠಿಸಿಕೊಳ್ಳುವುದು ಮಾತ್ರವಲ್ಲದೆ ಈ ಶುದ್ಧೀಕರಣದ ಸಂಕೇತವನ್ನು ಸಹ ಆಚರಿಸುವ ಹಕ್ಕನ್ನು ಅವರು ಪಡೆದಿದ್ದರು. ಮತ್ತು ಇದನ್ನೇ ಅವರು ಮಾಡಿದ್ದು ಪೌಲನೊಂದಿಗಿದ್ದ ಆ ಮನುಷ್ಯರು ಇದರ ಜೊತೆಗೆ ತಮ್ಮನ್ನು ದೇವರ ಹಾಗೂ ಮನುಷ್ಯರ ಮುಂದೆ ಕುಗ್ಗಿಸಿಕೊಳ್ಳಲು ತಮ್ಮ ತಲೆಗಳನ್ನು ಬೋಳಿಸಿಕೊಂಡಿದ್ದರು. ಈ ಸಾಂಕೇತಿಕವಾದ ಆಚರಣೆಗೆ ಖರ್ಚು ಹಿಡಿಯುತ್ತಿತ್ತು. ದೇವಾಲಯದಲ್ಲಿ ಒಬ್ಬರಿಗೆ ಖರ್ಚನ್ನು ನಿಗದಿ ಮಾಡಿ ಆ ಖರ್ಚನ್ನು ಕಾಣಿಕೆಯ ಹಣದಿಂದ ಭರಿಸಲಾಗುತ್ತಿತ್ತೆಂದು ಭಾವಿಸಲಾಗಿರುವುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಈ ಒಂದು ಮುಖ್ಯವಾದಂತ ಒಂದು 5ನೇ ಒಂದು ಗುಣ ಏನು ಅಂತ ನಾವು ನೋಡ್ಬೇಕಾದ್ರೆ, ಇದರಲ್ಲಿ ನಾವು ಕಳೆದ ವಾರನೂ ನಾವು ನೋಡ್ಕೊಂಡು ಬಂದಿದ್ವಿ. ಏನು ಅಂತ ನಾವು ನೋಡ್ಬೇಕಾದ್ರೆ ಅದನ್ನ ನಾವು ಕ್ಲಾರಿಟಿಯಾಗಿ ನಾವು ತಿಳ್ಕೊಳ್ಳೋಣ. ಅಪೊಸ್ತಲರಲ್ಲಿ ಒಂದು ಮುಖ್ಯವಾದಂತ ಒಂದು ಒಳ್ಳೆ ಗುಣ ಏನಂತಂದ್ರೆ, ಎಲ್ರು ಕೂಡ ಒಂದ್ ಮನಸ್ಸಿನಿಂದ
ಐಕ್ಯತೆಯಿಂದ ಇದ್ದಂಥವ್ರು ಮತ್ತು ಸಭೆಯ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಲ್ಪಟ್ಟಂತವ್ರು. ಅದೇ ರೀತಿಯಾಗಿ ಸಭೆಗೆ ಬೇಕಾದಂತ ಒಂದು ಕುಂದುಕೊರತೆಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಕೊಡ್ತಾ ಇದ್ರು. ಯಾವ ರೀತಿ? ಹನ್ನಳು, ಸೆಫೆರಳು, ಒಂದು ಹಲವಾರು ಒಂದು ಸಂಗತಿಗಳನ್ನ ನಾವು ನೋಡಿದೀವಿ. ಸಭೆ ಅಭಿವೃದ್ಧಿಗೋಸ್ಕರ ಅವರಲ್ಲಿದ್ದದೆಲ್ಲವನ್ನು ಕೂಡ ಮಾರಿ ಆ ಒಂದು ಹಣಗಳನ್ನ ತಗೊಂಡು ಬಂದು ಸಭೆಗೆ ಕೊಟ್ಟು ಎಲ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನ ನಿಭಾಯಿಸ್ತಾ ಇದ್ರು ಪ್ರಿಯರೇ. ಸೊ ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಐಕ್ಯತೆ, ಒಂದು ಏಕತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಇದ್ರು. ಇದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅಲ್ಲೂ ಕೂಡ ಕೆಲವೊಂದು ಘಟನೆಗಳು ನಡೀತಿತ್ತು. ಸೊ ಕೆಲವೊಂದು ಆಚಾರ್ಯ ಪದ್ಧತಿಗಳೆಲ್ಲ ಮಾಡ್ತಾ ಇದ್ರು. ಅದನ್ನ ವಿರೋಧಿಸಿದಂತ ಅಪೊಸ್ತಲಸ್ಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ಕೆಲವೊಂದು ಹಣಕಾಸಿನ ಒಂದು ತೊಂದರೆಗಳು ಬಂದಾಗ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ಅಪೊಸ್ತಲರ 12 ಮಂದಿಯಲ್ಲಿ ಪ್ರಮುಖವಾಗಿ ಯೂದನು ಏನ್ ಮಾಡ್ತಿದ್ದ ಅಂತಂದ್ರೆ, ಹಣಕಾಸಿನ ಒಂದು ಎಲ್ಲಾ ವಿಧವಾದಂತ ಒಂದು ಅಗತ್ಯತೆಗಳನ್ನ ಮುಂದೆ ನಡೆಯುವಂತ ಒಂದು ಆಲೋಚನೆಗಳ ಬಗ್ಗೆ ಅವನು ಸಲಹೆ ಮತ್ತು ಸಂಶೋಧನೆ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ನಡ್ಸ್ಕೊಂಡು ಹೋಗ್ತಿದ್ದ ಪ್ರಿಯರೇ. ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಹಲವಾರು ರೀತಿಯ ಒಂದು ಆಚಾರ್ಯ ಪದ್ಧತಿಗಳನ್ನ ಮಾಡ್ತಿದ್ರು ಅಪೊಸ್ತಲರ್ಸ್ಗಳು. ಸೊ ಅದಕ್ಕೆ ಎಲ್ಲಾ ರೀತಿಯ ಒಂದು ಹಣ ಸಹಾಯನ ಯಾರಾದ್ರೂ ಮಾಡ್ತಿದ್ರು ಅಂತಂದ್ರೆ ಅದನ್ನ ಲೆಕ್ಕನ ಹಿಡ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗ್ತಿದ್ದ ಪ್ರಿಯ ಸಹೋದರ ಮತ್ತು ಸಹೋದರ. ಇದನ್ನ ನಮ್ಗೆ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇದೇ ಒಂದು ಮುಂದುವರೆದಂತ ಒಂದು ಭಾಗದಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಅಭಿಪ್ರಾಯಗಳನ್ನ ಬರೋ ರೀತಿಯಲ್ಲಿ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೇನೆ. ಥ್ಯಾಂಕ್ ಯು. ಯಹೂದ್ಯರು ಧರ್ಮಶಾಸ್ತ್ರ ವಿಧಿಗಳಿಂದ ಮುಕ್ತರಾಗಿರುವರೆಂದು ಪೌಲನು ಎಂದೂ ಉಪದೇಶ ಮಾಡಿರಲಿಲ್ಲ. ಬದಲಾಗಿ ಅವರು ಜೀವಿಸುವವರೆಗೂ ಅವರಲ್ಲಿ ಪ್ರತಿಯೊಬ್ಬನ ಮೇಲೂ ಧರ್ಮಶಾಸ್ತ್ರ ವಿಧಿಗಳು ಅಧಿಕಾರ ನಡೆಸುತ್ತಿರುವುದಾಗಿ ಉಪದೇಶಿಸಿದ್ದನು. ಹೀಗಿದ್ದರೂ ಒಬ್ಬ ಯಹೂದ್ಯನು ಕ್ರಿಸ್ತನನ್ನು ಅಂಗೀಕರಿಸಿ ಆತನೊಡನೆ ಸತ್ತ ಪಕ್ಷದಲ್ಲಿ ಅಂತಹವನ ಮೇಲೆ ಧರ್ಮಶಾಸ್ತ್ರ ವಿಧಿಗಳನ್ನೊಳಗೊಂಡ ಒಡಂಬಡಿಕೆಯು ಮುಕ್ತಾಯಗೊಂಡು ಅವನು ದೇವರ ಮೂಲಕವಾಗಿ ಕ್ರಿಸ್ತನಲ್ಲಿ ಸ್ವತಂತ್ರನಾಗಿರುವನೆಂಬುದನ್ನು ತೋರಿಸಿಕೊಟ್ಟಿದ್ದನು. ರೋಮಪುರ 7ನೇ ಅಧ್ಯಾಯ 1-4 ಆದರೆ ಅನ್ಯ ಜನರಾದ ಕ್ರೈಸ್ತ ಮತಾವಲಂಬಿಗಳು ಎಂದೂ ಯಹೂದ್ಯರ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಗೆ ಅಧೀನರಾಗಿರಲಿಲ್ಲವೆಂದು ಹಾಗೂ ಅವರು ಯಹೂದ್ಯರ ಧರ್ಮವಿಧಿಗಳನ್ನು ಆಚರಣೆಗಳನ್ನು ಅನುಸರಿಸಲು ಪ್ರಯತ್ನಿಸುವುದಾದಲ್ಲಿ ಅವರು ತಮ್ಮ ರಕ್ಷಣೆಗಾಗಿ ಕ್ರಿಸ್ತನ ಯಜ್ಞದ ಫಲವಾಗಿ ಅನು ಸಿಸ್ಟರ್ ನಿಮ್ ವಾಯ್ಸ್ ತುಂಬಾ ಡಿಸ್ಕನೆಕ್ಟ್ ಆಗ್ತಾ ಇದೆ. ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ? ಅನು ಸಿಸ್ಟರ್ ಈಗ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಸಿಸ್ಟರ್ ಅನು ಸಿಸ್ಟರ್ ನಿಮ್ದು ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಬ್ರಾಡ್ ಬ್ಯಾಂಡ್ ತುಂಬಾ ಕಮ್ಮಿ ಇದೆ ಅನ್ಸುತ್ತೆ. ಸೊ ಈ ಪ್ಯಾರಾನ ಬೇರೆ ಇನ್ನೊಬ್ರು ಹೋಗ್ತಾರೆ, ಅಮೃತ ಸಿಸ್ಟರ್. ಓಕೆ ಬ್ರದರ್. ಥ್ಯಾಂಕ್ ಯು. ರೀಡ್ ಮಾಡಿ ಸಿಸ್ಟರ್. ಯಹೂದ್ಯರು ಧರ್ಮಶಾಸ್ತ್ರ ವಿಧಿಗಳಿಂದ ಮುಕ್ತರಾಗಿರುವರೆಂದು ಪೌಲನು ಎಂದೂ ಉಪದೇಶ ಮಾಡಿರಲಿಲ್ಲ. ಬದಲಾಗಿ ಅವರು ಜೀವಿಸುವವರೆಗೂ ಅವರಲ್ಲಿ ಪ್ರತಿಯೊಬ್ಬನ ಮೇಲೂ ಧರ್ಮಶಾಸ್ತ್ರ ವಿಧಿಗಳು ಅಧಿಕಾರ ನಡೆಸುತ್ತಿರುವುದಾಗಿ ಉಪದೇಶಿಸಿದ್ದನು. ಹೀಗಿದ್ದರೂ ಒಬ್ಬ ಯಹೂದ್ಯನು ಕ್ರಿಸ್ತನನ್ನು ಅಂಗೀಕರಿಸಿ ಆತನೊಡನೆ ಸತ್ತ ಪಕ್ಷದಲ್ಲಿ ಅಂತವನ ಮೇಲೆ ಧರ್ಮಶಾಸ್ತ್ರ ವಿಧಿಗಳನ್ನೊಳಗೊಂಡ ಒಡಂಬಡಿಕೆಯು ಮುಕ್ತಾಯಗೊಂಡು ಅವನು ದೇವರ ಮೂಲಕವಾಗಿ ಕ್ರಿಸ್ತನಲ್ಲಿ ಸ್ವತಂತ್ರನಾಗಿರುವನೆಂಬುದನ್ನು ತೋರಿಸಿಕೊಟ್ಟಿದ್ದನು. ರೋಮಪುರ 7ನೇ ಅಧ್ಯಾಯ 1-4 ಆದರೆ ಅನ್ಯ ಜನರಾದ ಕ್ರೈಸ್ತ ಮತಾವಲಂಬಿಗಳು ಎಂದೂ ಯಹೂದ್ಯರ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಗೆ
ಲಿಲ್ಲವೆಂದು ಹಾಗೂ ಅವರು ಯಹೂದ್ಯರ ಧರ್ಮವಿಧಿಗಳನ್ನು ಆಚರಣೆಗಳನ್ನು ಅನುಸರಿಸಲು ಪ್ರಯತ್ನಿಸುವುದೇ ಆದಲ್ಲಿ ಅವರು ತಮ್ಮ ರಕ್ಷಣೆಗಾಗಿ ಕ್ರಿಸ್ತನ ಯಜ್ಞದ ಫಲವಾಗಿ ಲಭಿಸಿದ ಆಶೀರ್ವಾದಗಳ ಮೇಲೆ ಪೂರ್ಣವಾಗಿ ಆತುಕೊಳ್ಳದೆ ಆ ಸಾಂಕೇತಾಚರಣೆಗಳ ಮೇಲೆ ಭರವಸವಿಟ್ಟಿದ್ದಾರೆಂಬುದು ಅನ್ವಯವಾಗುತ್ತದೆಂಬುದನ್ನು ಅವನು ಉಪದೇಶಿಸಿದ್ದನು. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 25ನೇ ವಚನ, 15ನೇ ಅಧ್ಯಾಯ 20ನೇ ವಚನ, 23ರಿಂದ 29ನೇ ವಚನ ನೋಡಿರಿ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲೊಂದು ಘಟನೆ ಬಗ್ಗೆ ನಮ್ಗೆ ಸಾರಾಂಶನ ಕೊಡ್ತಾ ಇದ್ದಾರೆ. ಏನಿದು ಒಂದು ಘಟನೆ ಅಂತಂದ್ರೆ, ಯಹೂದಿಗಳಲ್ಲಿ ಧರ್ಮಶಾಸ್ತ್ರದಲ್ಲಿ ಅವರು ಒಂದು ಆಚಾರ್ಯ ವಿಧಿ ಪದ್ಧತಿಯ ಪ್ರಕಾರ ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಲವೊಂದು ನೇಮ ನಿಷ್ಠೆಗಳನ್ನ ಯೇಸು ಕ್ರಿಸ್ತರು ಇದ್ದಾಗ್ಲೂ ಕೂಡ ನಿರ್ವಹಿಸ್ಕೊಂಡು ಬರ್ತಾ ಇದ್ರು ಪ್ರಿಯರೇ. ಅದರಲ್ಲಿ ಒಂದೇ ಒಂದು ತುಳುಕನ್ನ ನಮ್ಗೆ ಇಲ್ಲಿ ಹಂಚ್ತಾ ಇದ್ದಾರೆ. ಯಾವ ಒಂದು ಪದ್ಧತಿನ ಮಾಡ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ? ಸತ್ಯವೇದ ವಿದ್ಯಾರ್ಥಿಗಳಾದ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರುವಂತ ಬಹುಮುಖ್ಯವಾದಂತ ಒಂದು ವಿಶೇಷವಾದಂತ ಪಾಠನೇ ಪ್ರಿಯರೇ ಇದು. ಏನಿದು ಅಂತಂದ್ರೆ ತಲೆನ ಬೋಳಿಸ್ಕೊಳ್ಳುವಂಥದ್ದು, ಅಂದ್ರೆ ಕೂದಲನ್ನ ಏನ್ ಮಾಡ್ತಾರೆ ಮುಡಿ ಕೊಡೋದು. ಈಗ ಆಕ್ಚುಲಿ ಈ ಒಂದ್ ಪದಾನ ನಾವು ಬಳಸ್ಬೇಕಾದ್ರೆ ಸೊ ನಮ್ಗೆಲ್ಲರಿಗೂ ಕೂಡ ಅರ್ಥ ಆಗತ್ತೆ. ಸೊ ತಲೆ ಕೂದಲನ್ನ ನೀಟಾಗಿ ಶೇವ್ ಮಾಡೋವಂಥದ್ದು. ಸೊ ಇದು ಕರೆಕ್ಟಾ, ಸರಿನಾ, ತಪ್ಪ? ನಿಮ್ಮ ಅಭಿಪ್ರಾಯ ಯಾರಾದ್ರೂ ಹಂಚ್ಕೊಂತೀರಾ? ಯೂಶಲಿ ಇದರಲ್ಲಿ ಗಂಡು ಮಕ್ಳೇನೆ ಕೂಡ ಮಾಡ್ತಾ ಇದ್ದಿದ್ದು ಯಹೂದಿಗಳು. ಸೊ ಹೆಣ್ಮಕ್ಳಿಗೆ ಯಾವ್ದೇ ತರ ಪ್ರಾಬಲಿಟಿ ಕೊಟ್ಟಿರ್ಲಿಲ್ಲ. ಸೊ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಇವಾಗ ನವೆಡೆ ಕೊಡ್ಬೋದಾ ಕೊಡ್ಬಾರ್ದಾ? ಯಾರಿಗೂ ವಾಯ್ಸ್ ಕೇಳಿಸ್ತಿಲ್ವಾ? ಈಗ ಕೊಡಂಗಿಲ್ರಿ. ಕರೆಕ್ಟ್ ಸಿಸ್ಟರ್. ಓಕೆ, ಹೇಳಿ ರೇಷ್ಮಾ ಸಿಸ್ಟರ್. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಇತ್ತು. ತೆಗ್ದಾನಿವಿ ಇದನ್ನ ತೆಗ್ದ ನೋಡು ಬ್ರದರ್, ಇವಾಗ ಮಾಡೋದಿಲ್ಲ. ಓಕೆ, ಸೊ ಎಲ್ರದ್ದು ಒಂದೊಂದು ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀರಾ. ಬಟ್ ಆಕ್ಚುಲಿ ಕರೆಕ್ಟ್ ಆಗಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನ ಸ್ಕ್ರಿಪ್ಚರ್ಸ್ ಪ್ರಕಾರ ನಾವು ನೋಡ್ಬೇಕು. ಸೊ ಸುನ್ನತಿ ಅಂತ ಅನ್ಬಿಟ್ಟು ಬರುತ್ತೆ. ಸುನ್ನತಿ ಅಂತಂದ್ರೆ ದೇವರಿಗೆ ಒಂದು ಪ್ರತಿಷ್ಠೆ ಮಾಡುವಂತ ಒಂದು ಸಂಕಲ್ಪ. ಈ ಒಂದು ವಿಚಾರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮೂಲ ಯಹೂದಿಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ತನ್ನಲ್ಲಿ ಇರೋಂತ ಒಂದು ಶ್ರೇಷ್ಠತೆನ ದೇವರಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಅನ್ಬಿಟ್ಟು ಏನ್ ಮಾಡ್ತಾ ಇದ್ರು. ಇದೆಲ್ಲ ಸ್ಕ್ರಿಪ್ಚರ್ಸ್ ಅಲ್ಲಿ ಇದೆ, ಬೈಬಲ್ ಅಲ್ಲಿ ಕೂಡ ಇದೆ. ಸೊ ಅದನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ತಲೆನ ಮುಡಿ ಕೊಡುವಂಥದ್ದು. ಇದರಲ್ಲಿ ಪ್ರಾಬ್ಲಿ ಯಾರು ಕೊಡ್ತಾ ಇದ್ರು ಅಂತಂದ್ರೆ ಗಂಡು ಮಕ್ಳು ಮಾತ್ರನೇ ಕೊಡ್ತಾ ಇದ್ರೆ ಹೊರತು ಹೆಣ್ಣು ಮಕ್ಳು ಕೊಡ್ತಾ ಇರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರ. ಇದ್ರಲ್ಲಿ ಏನ್ ಮಾಡುತ್ತಾರೆ ಅಂತಂದ್ರೆ, ಅವರು ಕೊಟ್ಟು ಏನ್ ಮಾಡೋರು, ನಮ್ಮ ಒಂದು ಪಾಪಗಳೆಲ್ಲ ನಿವಾರಣೆ ಆಗುತ್ತೆ, ನಾನು ಇನ್ಮೇಲಿಂದ ಸತ್ಯವಾಗಿ ದೇವರಲ್ಲಿಯೂ ಐಕ್ಯತೆಯನ್ನಾಗಿರ್ತೀನಿ, ನಾನು ಯಹೂದಿ ಆದಂತ ಒಬ್ಬ ಮನುಷ್ಯ, ಯಹೂದಿ ಕೆಲ್ಸನ ನಾನು ನಿರ್ವಹಿಸಿದೀನಿ ಅಂತ ಅನ್ಬಿಟ್ಟು ಒಂದು ಪ್ರತಿಷ್ಠೆ ರೀತಿಯಲ್ಲಿ ಒಂದು ಮಾಡ್ಕೊಂಡು ಹೋಗ್ತಾ ಇದ್ರು ಪ್ರಿಯರೇ. ಇದು ಏನಾಗುತ್ತೆ ಅಂತಂದ್ರೆ ಕ್ರಿಸ್ತನ ಒಂದು ಕಾಲದಲ್ಲೂ ಕೂಡ ನಡೀತಾ ಬಂದ್ಬಿಡುತ್ತೆ. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ಇದನ್ನ ತದ್ವಿರುದ್ಧ ಮಾಡ್ಬಿಡ್ತಾರೆ. ಇಲ್ಲ, ಇದನ್ನ ಮಾಡೋ ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಯಾರು ಇದನ್ನ ಹೇಳ್ತಾರೆ ಅಂದ್ರೆ ಅಪೊಸ್ತಲ ಪೌಲ್ ಹೇಳೋದು. ಸೊ ಯೇಸು ಕ್ರಿಸ್ತರು ಎಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಬಟ್ ಅಪೊಸ್ತಲ ಪೌಲು ಇಲ್ಲಿ ಹೇಳ್ತಾರೆ, ಅಂದ್ರೆ ಇದು ಏನು ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತ ರಕ್ತದಿಂದ ನಾವೆಲ್ಲರೂ ಶುದ್ಧೀಕರಣ ಆಗಿರೋದ್ರಿಂದ, ಯೇಸು ಸ್ವಾಮಿ ನಂಬೋದ್ರ ಮುಖಾಂತರ ನಾವೆಲ್ಲರೂ ನೀತಿವಂತರು, ಜಸ್ಟಿಫಿಕೇಶನ್ ಹೊಂದಿರೋದ್ರಿಂದ ನಾವ್ ಯಾವುದೇ ರೀತಿಯ ಈ ಒಂದು ಕರ್ತವ್ಯ ಮಾಡೋದು ಪ್ರಯೋಜನವೇ ಇಲ್ಲ. ನಾವು ಮಾಡ್ಬೇಕಾಗಿರುವಂತ ಮುಖ್ಯವಾದಂತ ಒಂದು ಕರ್ತವ್ಯಗಳೇನು ಅಂತಂದ್ರೆ, ದೇವ್ರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ತಂದೆ ದೇವ್ರನ್ನ ಆರಾಧನೆ ಮಾಡ್ಬೇಕು, ನನ್ನಂತೆ ನಿನ್ನಂತೆ ನೆರೆಯವರನ್ನ ಪ್ರೀತಿಸ್ಬೇಕು. ಹಾಗೆ ದೇವರು ಹೇಳಿರೋ ಒಂದು ನೇಮ ನಿಷ್ಠೆ, ದೀಕ್ಷಾ ಸ್ಥಾನ ಹೊಂದೋದು, ಪ್ರಭುರಾತ್ರಿ ಭೋಜನ ವರ್ಷಕ್ಕೊಂದ್ಸರಿ ಆಚರಣೆ ಮಾಡೋದು, ಇದನ್ನಷ್ಟೇನೆ ದೇವರು ನಮ್ಗೆ ಕೊಡಲ್ಪಟ್ಟಂತ ಒಂದು ಹೊಸ ಒಡಂಬಡಿಕೆಗೆ ಸೇರಲ್ಪಟ್ಟಂತ ನಮ್ಮೆಲ್ಲರಿಗೆ ವರದಾನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ.
ಇದನ್ನ ಏನಾಗತ್ತೆ ಅಂತಂದ್ರೆ ಹೇಳ್ತಾರೆ, ಇದನ್ನೇ ಆಕ್ಚುಲಿ ಅಲ್ಲಿ ಡಿಬೇಟ್ ತರ ಮಾಡಿ ಇದೇ ಪರ್ಫೆಕ್ಟ್ ಅಂತ ಅನ್ಬಿಟ್ಟು ಕೂಡ ಬರ್ತಾರೆ. ಸೊ ಇದೇನಾಗೋಗುತ್ತೆ ಅಂತಂದ್ರೆ ಸ್ವಲ್ಪ ದಿನದವರೆಗೂ ಯಾರು ಕೂಡ ಮಾಡಕ್ ಹೋಗಲ್ಲ, ತುಂಬಾ ದಿನಗಳವರೆಗೂ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇದು ಬಂದು ಎಲ್ಲಿಗೆ ಹೋಗ್ಬಿಡುತ್ತೆ, ಇದು ಔಟ್ ಆಫ್ ಕಾಂಟೆಕ್ಸ್ಟ್ ಒಳಗಡೆ ನಾವು ಹೋಗಿ ಥಿಂಕ್ ಮಾಡೋಣ. ನೆಕ್ಸ್ಟ್ ಏನಾಗುತ್ತೆ, ಮುಸ್ಲಿಂ ಇದು ಕ್ರಿಶ್ಚಿಯಾನಿಟಿ ಅನ್ನೋ ಒಂದು ಧರ್ಮ ಸ್ಟಾರ್ಟ್ ಆಗಿ ದೊಡ್ಡದಾಗಿ ಬೆಳೆಯುತ್ತೆ. ಅದಾದ ನಂತರನೇ ಬಂದಿದೆ ಯಾವುದು ಅಂತಂದ್ರೆ ಮುಸ್ಲಿಮ್ಸ್. ಸೊ ನಾವು ನೀವೆಲ್ಲ ಥಿಂಕ್ ಮಾಡೋ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮುಸ್ಲಿಮ್ಸೇ ಫಸ್ಟ್ ಬಂದಿರೋದಲ್ಲ. ಸೊ ಮುಸ್ಲಿಮ್ಸ್ಗೆ ಮೂಲ ಮುಸ್ಲಿಮ್ಸ್ಗಳೆಲ್ಲ ಉಟ್ಕೊಂಡ್ರು ಹಳೆ ಒಡಂಬಡಿಕೆಯಲ್ಲಿ. ಆದ್ರೆ ಕ್ರಿಶ್ಚಿಯಾನಿಟಿ ಆದ ನಂತರ ಡೆವಲಪ್ ಆಗಿದೆ ಯಾವ ತರ ಅಂತಂದ್ರೆ, ಸೊ ಹಲವಾರು ಮುಸ್ಲಿಮ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ದೊಡ್ಡದಾಗಿ ಹೆಂಗೆ ಕ್ರಿಶ್ಚಿಯನ್ಸ್ ಬೆಳೆಯುತ್ತೋ ಅದೇ ತರಾನೇ ಬೆಳ್ಕೊಂಡ್ ಬರುತ್ತೆ. ಅಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಮೇನ್ ಮುಸ್ಲಿಮ್ಸ್ ಅಲ್ಲೆಲ್ಲಾನು ಕೂಡ ನಾವು ನೋಡ್ಬೇಕಾದ್ರೆ ಅವರೆಲ್ಲ ಫಾಲೋ ಮಾಡೋದು ಯಾವ್ದು ಗೊತ್ತಾ, ಯಹೂದಿಗಳು ಏನ್ ಫಾಲೋ ಮಾಡ್ತಾ ಇದ್ರು ಅದನ್ನೇ ಆಕ್ಚುಲಿ ಮಾಡೋದು. ಸೊ ಅಬ್ರಹಾಮನ ರೀತಿಯಲ್ಲೇನೆ ದೇವರಾಗಿರೋಂತ ರೀತಿಯಲ್ಲೇನೆ ಅವರು ಕೂಡ ಫಾಲೋ ಮಾಡ್ಕೊಂಡು ಬರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಈ ಮುಸ್ಲಿಮ್ಸ್ ಅವ್ರು ಕೂಡ ಈ ಒಂದು ಕೂದಲು ತೆಗಿಯೋದು ಕಾನ್ಸೆಪ್ಟ್ ಎಲ್ಲಾನು ಕೂಡ ಬರುತ್ತೆ. ಅದೇ ತರ ಇನ್ನು ನಾವು ನೋಡ್ಬೇಕಾದ್ರೆ ಹಿಂದೂಸ್ ಅಲ್ಲೂ ಕೂಡ ಇವೆಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಬರುತ್ತೆ. ಸೊ ಇದನ್ನ ಅರ್ಥಂತ ಸೈತಾನ್ ಏನ್ ಮಾಡ್ದ, ಇದನ್ನೇನೆ ಮನುಷ್ಯರ ಒಂದು ನಂಬಿಕೆಯ ವಿಚಾರದಲ್ಲಿ ಕಾಣದಿರೋ ಒಂದು ಶಕ್ತಿಯಲ್ಲಿರುವಂತ ಈ ಒಂದು ನಂಬಿಕೆ ವಿಚಾರದಲ್ಲಿ ಏನ್ ಮಾಡ್ದ ಅಂತಂದ್ರೆ ಒಳ ತೂರಿಸಿ ಇದರಲ್ಲೇ ದೊಡ್ಡದಾಗಿ ಮನುಷ್ಯರನ್ನ ಮಂಕುತನ ಮಾಡ್ಬಿಟ್ಟಿದ್ದಾನೆ ಪ್ರಿಯರೇ. ಸೊ ಈ ಒಂದು ಗುಂಡು ಕೊಡೋದು ಈಗ ಏನಾಗಿದೆ ಅಂತಂದ್ರೆ ಇದ್ರಲ್ಲೂ ಕೂಡ ಕ್ರಿಶ್ಚಿಯಾನಿಟಿಲಿ ಅಂತ ನಾವು ನೋಡ್ಬೇಕಾದ್ರೆ ರೋಮನ್ ಕ್ಯಾಥಲಿಕ್ ಅಲ್ಲೂ ಕೂಡ ಮಾಡ್ತಾರೆ. ರೋಮನ್ ಕ್ಯಾಥಲಿಕ್ ಅಲ್ಲೂ ಕೂಡ ದೇವ್ರು ನನ್ಗೆ ಒಳ್ಳೇದಾಗ್ಲಿ, ನನ್ನ ಎಲ್ಲಾ ರೀತಿಯಲ್ಲಿ ಸಂಘ ಇದು ಮಾಡ್ಲಿ ಅಂತ ಅನ್ಬಿಟ್ಟು ಗುಂಡೆಲ್ಲ ಹೊಡ್ಸ್ಕೊತಾರೆ. ಸೊ ಇದು ಬಂದು ನಾವು ನೋಡ್ಬೇಕಾದ್ರೆ ಕ್ರಿಶ್ಚಿಯಾನಿಟಿಲೂ ಕೂಡ ನಡೆಯುತ್ತೆ. ಅತಿ ಹೆಚ್ಚಾಗಿ ಎಲ್ಲಿ ಅಂದ್ರೆ ರೋಮನ್ ಕ್ಯಾಥಲಿಕ್ ಅವ್ರು ಮಾಡ್ತಾರೆ. ಅದು ಬಿಟ್ಟು ಪ್ರೊಟೆಸ್ಟೆಂಟ್ ಅಲ್ಲೇ ಆಗ್ಲಿ, ಇನ್ನು ಮಿಗ್ದಂತ ಬೇರೆ ಒಂದು ಡಿನಾಮಿನೇಷನ್ಗಳಲ್ಲೇ ಆಗ್ಲಿ ಯಾರು ಕೂಡ ಆಚರಣೆ ಮಾಡಲ್ಲ. ಆದ್ರೆ ನಮ್ಮ ಬೈಬಲ್ ಸ್ಟೂಡೆಂಟ್ ಅನ್ನೋದು ಪರ್ಫೆಕ್ಟ್ ಆಗಿ ಸ್ಕ್ರಿಪ್ಚರ್ಸ್ ಪ್ರಕಾರನೇ ಏನ್ ಹೇಳ್ತಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ತಲೆಯ ಒಂದು ಕೂದಲನ್ನ ಬೋಳ್ಸೋವಂತ ಒಂದು ಅಗತ್ಯತೆ ಇಲ್ಲವೇ ಇಲ್ಲ. ತಂದೆ ತಾಯಿಯಂದಿರೇ ಆಗ್ಲಿ, ಯಾವುದೇ ರೀತಿಯಲ್ಲಿ ತೀರ್ಕೊಂಡೇ ಆಗ್ಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಮಾಡೋ ಹಾಗಿಲ್ಲ. ಬಟ್ ಸ್ಪೆಷಲ್ ಕೇಸ್ ಅಂತ ಇರುತ್ತೆ, ಅಂದ್ರೆ ಏನಾದ್ರೂ ತಲೆಗೆ ಆಕ್ಸಿಡೆಂಟ್ ಆದಾಗ, ಸೊ ಒಂದು ಮೇಜರಿ ಸರ್ಜರಿ ಏನಾದ್ರೂ ಮಾಡ್ಬೇಕಾಗಿರುತ್ತೆ ಅಂತ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಮಾತ್ರ, ಅಂದ್ರೆ ಮೆಡಿಕಲ್ ಎಕ್ಸ್ಕ್ಯೂಸ್ ವರ್ತ್ ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಒಂದು ತಲೆನ ಬೋಳ್ಸೋ ಹಾಗೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ. ಹಲವಾರು ವಾಕ್ಯಗಳಿದೆ, ಹೆಚ್ಚು ಕಮ್ಮಿ 15 ರಿಂದ 16 ವಾಕ್ಯಗಳು ನಮ್ಗೆ ಒಂದು ಸೂಟೇಬಲ್ ಚೈನ್ ಲಿಂಕ್ ರೀತಿಯಲ್ಲೇನೆ ಹೇಳ್ತಾರೆ. ಸೊ ಇದನ್ನೆಲ್ಲ ಓದಿಸ್ಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮ್ ಆಗುತ್ತೆ ಅನ್ಬಿಟ್ಟು ನಾನ್ ನಿಮಗೆ ಒಂದು ನಂಬಿಕೆ ವಿಚಾರದಲ್ಲಿ ಹೇಳ್ತಾ ಇರೋದೇನಂದ್ರೆ, ಯಾವುದೇ ಸಹೋದರನೇ ಆಗ್ಲಿ, ಯಾವುದೇ ಸಹೋದರಿನೇ ಆಗ್ಲಿ, ಮೆಡಿಕಲ್ ಕೇಸ್ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿ ಆಗ್ಲಿ ಗುಂಡೋಡ್ಸ್ಕೊಳ್ಳೋದು ನೆಸೆಸಿಟಿನೇ ಇಲ್ಲ, ಇಲ್ವೇ ಇಲ್ಲ, ಮಾಡ್ಕೊಳ್ಳೋ ಹಾಗೆ ಇಲ್ಲ. ಸೊ ನಾವು ನೆಕ್ಸ್ಟ್ ಇನ್ನೊಂದು ಪ್ಯಾರಾ ನಾವು ರೀಡ್ ಮಾಡೋಣ. ಸೊ ಅದ್ರಲ್ಲಿ ಇನ್ನೊಂದು ವಿಶೇಷವಾದಂತ ಮಾತನ್ನು ಕೂಡ ಹೇಳ್ತಾರೆ. ಅಮೃತ ಸಿಸ್ಟರ್ ಕಂಟಿನ್ಯೂ ಮಾಡ್ಬಿಡ್ತೀರಾ? ಓಕೆ ಬ್ರದರ್. ನಮ್ಮ ತೀರ್ಮಾನವೆಂದರೆ ದೇವರು ತನ್ನ ಸತ್ಯಾರ್ಥಗಳ ವಿಷಯವಾಗಿ ಅಪೊಸ್ತಲರನ್ನು ಸಮರ್ಥರಾದ ಸೇವಕರನ್ನಾಗಿ ಮಾಡಿ ಅವರಿಂದ ಬರೆಯಲ್ಪಟ್ಟ ಸಂಗತಿಗಳ ವಿಷಯವಾಗಿ ಅವರನ್ನು ದೈವಿಕವಾದ ರೀತಿಯಲ್ಲಿ ನಡೆಸುವುದರ ಮೂಲಕ ಅವರುಗಳನ್ನು ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಬಳಸಿಕೊಂಡಿರುವನು. ಹೀಗಾಗಿ ದೇವರ ಮನುಷ್ಯನಿಗೆ ಉಪಯುಕ್ತವಾದುದೊಂದನ್ನು ಬಿಟ್ಟು ಬಿಡಲಾಗಿಲ್ಲ. ಮತ್ತು ತಾವು ಮೂಲವಾಗಿ ಹೇಳಿರುವ ಮಾತುಗಳಲ್ಲಿ ಅಪೊಸ್ತಲರು ತಾವೇ ಗ್ರಹಿಸಲಾರದ ರೀತಿಯ ಪರಿಪಾಲನೆ ಹಾಗೂ ಜ್ಞಾನ ವಿವೇಕಗಳು ತೋರ್ಪಟ್ಟಿರುವುದು. ಈ ದೃಢವಾದ ಅಸ್ಥಿವಾರಗಳಿಗಾಗಿ ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಈ ಒಂದು ಲಾಸ್ಟ್ ಕಾಂಟೆಕ್ಸ್ಟ್ ಅಲ್ಲಿ ನಮ್ಗೆ ಏನಾದ್ರು ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಅಪೊಸ್ತಲರ್ಸ್ಗಳು ಹೇಳಿರುವಂತ ಎಲ್ಲಾ ಮಾತು, ಒಂದು ಕಟ್ಟಳೆಗಳು, ಒಂದು ಪ್ರಮಾಣಗಳೆಲ್ಲಾನು ಕೂಡ ಅವರ ಒಂದು ಸ್ವಂತ ಬುದ್ಧಿಯಲ್ಲಿ ಹೇಳಿಲ್ವಂತೆ ಪ್ರಿಯರೇ. ಎಲ್ಲವೂ ಕೂಡ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ತಂದೆಯ ದೇವರು ಯೇಸು ಕ್ರಿಸ್ತರು ಮುಖಾಂತರ ಹೇಳಿಸಿರೋದೇ ಆಗಿರುತ್ತೆ ಅಂತ ಅನ್ಬಿಟ್ಟೆ ನಮ್ಗೆ ಇಲ್ಲಿ ಮಾಹಿತಿನ ಹಂಚ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ
ನಾವು ತಪ್ಪನ್ನ ಹುಡ್ಕೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಾವು ಮೇಲ್ಕಂಡ ವಿಚಾರ ನಾವು ನೋಡಿರೋ ಪ್ರಕಾರ ಹಲವಾರು ಸಂಗತಿಗಳನ್ನ ನಾವು ನೋಡಿರ್ತೀವಿ. ಯೇಸು ಕ್ರಿಸ್ತರು ಮಾತಾಡದಿರುವಂತ ಒಂದು ಡಾಕ್ಟ್ರಿನ್ಗಳನ್ನೆಲ್ಲ ಅಪೋಸ್ತಲರ್ಸ್ಗಳು, ಈ ಮೆಜಾರಿಟಿ ನಾವು ನೋಡ್ಬೇಕಾ ಅಪೋಸ್ತಲ್ ಪೌಲು ಮಾತಾಡಿದಾರಲ್ಲ, ಇದೆಲ್ಲ ನಿಜವಾಗ್ಲೂ ನಾವೆಲ್ಲ ಫಾಲೋ ಮಾಡ್ಬೇಕಾ? ಸಪೋಸ್ ನಾವ್ ಇದನ್ನ ಫಾಲೋ ಮಾಡಿ ಇನ್ ಕೇಸಸ್ ಏನಾದ್ರು ನಮ್ ರಕ್ಷಣೆನ ನಾವು ಮಿಸ್ ಮಾಡ್ಕೊಬಿಟ್ರೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಯಾರಿಗೇ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರ, ಆ ರೀತಿ ಇಲ್ವೇ ಇಲ್ಲ. ಅಪೋಸ್ತಲರ್ಸ್ ಗಳು ಹೇಳಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತರು ಹೇಳಿದ್ದಾರೆ ಅಂತ ಅರ್ಥ. ಅಪೋಸ್ತಲರ್ಸ್ ಗಳು ಮಾಡಿ ತೋರ್ಸಿದ್ದಾರೆ ಅಂದ್ರೆ ತಂದೆಯ ದೇವರ ಒಂದು ಅನುಗ್ರಹದಿಂದನೇ ಮಾಡಿ ಮುಗಿಸಿದ್ದಾರೆ ಅಂತ. ಯಾಕೆ ಅಂದ್ರೆ ಅಪೋಸ್ತಲರ್ಸ್ ಗಳನ್ನ ಆರಿಸಿರೋದು ಯೇಸು ಕ್ರಿಸ್ತರಲ್ಲ ರೀ, ತಂದೆಯ ದೇವರೇ ಅವ್ರನ್ನ ಆರಿಸಿ ಅಪೋಸ್ತಲರಾಗಿ ಯೇಸು ಕ್ರಿಸ್ತರ ಮುಖಾಂತರ ನೇಮಕ ಮಾಡಿರೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇಂತ ಒಂದು ಉನ್ನತವಾದಂತ ಸ್ಥಾನದಲ್ಲಿ ಕೂತಿರುವಂತ ಅಪೋಸ್ತಲರ್ಸ್ಗಳು ಮೂಲವಾದಂತ ಒಂದು ಡಾಕ್ಟ್ರಿನ್ಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಗೆ ಹೇಳಿ ತಿಳಿಸಿ ಕೊಟ್ಟು ಹೋದ್ರು. ಆದ ನಂತರ ಏನಾಗತ್ತೆ ಅಂದ್ರೆ ಈ ಒಂದು ರೋಮನ್ನವರು ಕ್ಯಾಥೋಲಿಕ್ ಅಂತ ಇದ್ದಂತ ಎಲ್ಲಾ ಕ್ರೈಸ್ತರ ಮಧ್ಯದಲ್ಲಿ ಭಿನ್ನ ಮತವನ್ನ ತಂದು ಇಡೀ ಸಭೆ ಏನಾಗೋಯ್ತು ಅಂದ್ರೆ ಕತ್ತಲೆಗೆ ಒಳಗಾಗಿ ಇಡೀ ಒಂದು ಸತ್ಯವೇದದಲ್ಲಿ ಇದ್ದಂತ ಆಳವಾದಂತ ರಹಸ್ಯಗಳೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಕಂಗಾಲಾಗೋಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದರೆ ಈಗ ನಾವೆಲ್ಲರೂ ಕೂಡ ಒಂದು ಭಾಗ್ಯಶಾಲಿಗಳಾಗಿದ್ದೀವಿ. ಏನಕ್ಕೆಂದ್ರೆ ಯಾವಾಗ ಯೇಸು ಕ್ರಿಸ್ತರು ಬರ್ತಾರೋ ಆಗ ಹೆಚ್ಚಾಗಿ ಸತ್ಯ ಪ್ರತಿಯೊಬ್ಬರಿಗೂ ಕೂಡ ಹೋಗುತ್ತೆ ಅಂತ ಸಾಮ್ಯದ ರೀತಿಯಲ್ಲೇನೆ ಯೇಸು ಕ್ರಿಸ್ತನ ಒಂದ್ 2ನೇ ಬರುವಿಕೆಯಲ್ಲಿ ಪ್ರಿಯರೇ 1874 ಇಂದನೂ ಇದುವರೆಗೂ ಕೂಡ ಎಂತೆಂತ ಉನ್ನತವಾದಂತ ಪಾಠಗಳನ್ನ ಆ ಒಂದು ಕಾಲಘಟ್ಟದಲ್ಲಿ ಜೀವಿಸ್ತಿರುವಂತ ನಮಗೆ ನಿಮಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅತಿ ಉನ್ನತವಾದಂತ ರೀತಿಯಲ್ಲಿ ನಾವು ರಕ್ಷಣೆ ನಾವು ಸಾಧಿಸ್ಕೋಬೇಕಾಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಪಾಯಿಂಟ್ ಗಳನ್ನ ನಾವು ಮುಗಿಸುತ್ತೀವಿ. ಅಂದ್ರೆ ಅಪೋಸ್ತಲರ್ಸ್ ಗಳು ಅವರ ಒಂದು ಗುಣಗಳ ಬಗ್ಗೆ, ಅವ್ರು ಮಾಡಿದಂತ ಒಂದು ಕರ್ತವ್ಯಗಳ ಬಗ್ಗೆ ನಾವು 5 ಪಾಯಿಂಟ್ ಗಳಿಂದ 5 ಪಾಯಿಂಟ್ ಗಳನ್ನ ನಾವು ಎಲಾಬ್ರೇಟ್ ಆಗಿ ನಾವು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಇನ್ನೊಂದು ಸಿಚುವೇಶನ್ಸ್ ಬಗ್ಗೆ ನಾವು ಈ ದಿನ ನಾವು ಸ್ಟಡಿ ಮಾಡೋಣ. ಸೊ ಇದು ಬಂದು ಒಂದು ಬೈಬಲ್ ಅಲ್ಲಿ ಇರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಬೈಬಲ್ ಸ್ಟಡಿ ಆಗಿರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಓದ ನಂತರ ಇದ್ರ ಬಗ್ಗೆ ನಮ್ಗೆ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಪ್ರಿಯರೇ, ಅದನ್ನು ಕೂಡ ಓದಿ ಅರ್ಥ ಮಾಡ್ಕೊಬಿಡೋಣ. ಸೊ ಮೊದಲನೇದಾಗಿ ಮತ್ತಾಯ 5ನೇ ಅಧ್ಯಾಯ 1ರಿಂದ 48ನೇ ವಚನ. ಯಾರಾದ್ರೂ ಸ್ಪಷ್ಟವಾಗಿ ನೀಟಾಗಿ ಓದ್ತೀರಾ ಸೋದರ ಸೋದರಿಯರೇ? ಮತ್ತಾಯ 5ನೇ ಅಧ್ಯಾಯ 1ರಿಂದ 48ನೇ ವಚನ. ಕೇಳಿಸ್ತಾ ಇದೆಯಾ? ಹಾ, ಥ್ಯಾಂಕ್ ಯು ಸಿಸ್ಟರ್. ರೀಡ್ ಮಾಡಿ ಸಿಸ್ಟರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸಿಸ್ಟರ್. ಮತ್ತಾಯ 5ನೇ ಅಧ್ಯಾಯ 1ರಿಂದ 48. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ನಾತರಿಂದ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ.
ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನನ್ನ ಸಹೋದರರ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರರನ್ನು ನೋಡಿ ನೀಚ ಅನ್ನುವವನು ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಗಳನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು. ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ನೀನು ವಾದಿಯ ಸಂಗಡ ಇನ್ನೂ ದಾರಿ. ಓಕೆ, ಸಾಕು ಸಿಸ್ಟರ್, ಇದ್ರವರೆಗೆ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಕಂಟಿನ್ಯೂ ಮಾಡ್ತೇನಂತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಈ ಒಂದು ಘಟನೆ ಬಂದು ಯೇಸು ಕ್ರಿಸ್ತನು ತನ್ನ ಒಂದು 31ನೇ ವಯಸ್ಸಿನಲ್ಲಿದ್ದಾಗ ಈ ಒಂದು ಘಟನೆ ನಡೀತಾ ಇದೆ. ಕೆಫೆರ್ನೌಮ್ ಸಮೀಪದಲ್ಲಿರುವಂತ ಒಂದು ಪರ್ವತ, ಅಂದ್ರೆ ಒಂದು ನಾರ್ಮಲ್, ಏನು ದೊಡ್ಡ ಬೆಟ್ಟ ಏನಲ್ಲ ಆತ್ಮೀಯರೇ, ಒಂದು ಚಿಕ್ಕದಾದಂತ ಒಂದು ಪರ್ವತವಾದಂತ ಒಂದು ಸ್ಥಳ. ಅಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಹೋಗಿದ್ದಾರೆ. ಅವ್ರ ಹಿಂದ್ಗಡೆನೂ ಕೂಡ ಹಲವಾರು ಸಾವಿರಾರು ಮಂದಿ ಅಂತಾನೆ ನಾವು ಥಿಂಕ್ ಮಾಡ್ಬೋದು ಈ ಒಂದು ಸ್ಕ್ರಿಪ್ಚರ್ಸ್ ನಾವು ನೋಡ್ಬೇಕಾದ್ರೆ. ಸೊ ಬಂದಿದ್ದಾರೆ. ಯಾಕೆ ಇಲ್ಲಿ ಯೇಸು ಕ್ರಿಸ್ತ ಪರ್ವತನ ಅವರು ಚೂಸ್ ಮಾಡಿದ್ರು ಅಂತಂದ್ರೆ, ಒಂದು ಲೌಡರ್ ವಾಯ್ಸ್ ಬರ್ಲಿ ಅಂತ, ಅಂದ್ರೆ ಅವ್ರು ಮಾತಾಡುವಂತ ಎಲ್ಲಾ ಮಾತುಗಳು ಕೂಡ ಸರಿಯಾಗಿ ಎಲ್ರಿಗೂ ಕೂಡ ಮನದಟ್ಟಾಗ್ಲಿ ಅಂತ ಅನ್ಬಿಟ್ಟು ಆ ಒಂದು ಸ್ಥಳನ ಅವರು ಆರಿಸ್ಕೊಂಡಿದ್ದಾರೆ. ಆರಿಸ್ಕೊಂಡಾದ್ಮೇಲೆ ಅಲ್ಲಿದ್ದಂತ ಎಲ್ಲಾ ಜನರುಗಳನ್ನ ನೋಡಿ ಅವ್ರಿಗೆಲ್ಲರಿಗೂ ಕೂಡ ವಾಕ್ಯದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅವರ ಒಂದು ಮಾತಿನ ಶೈಲಿಯಲ್ಲಿ ಮತ್ತೆ ಒಂದು ವಾಕ್ಯದ ಬಲದಲ್ಲಿ ಅವ್ರನ್ನ ಸಂತೈಸಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹೆಚ್ಚು ಕಮ್ಮಿ ಈ ಒಂದು ಪಾಯಿಂಟ್ ನ ನಾವು ಥಿಂಕ್ ಮಾಡ್ಬೇಕಾದ್ರೆ ಇದರಲ್ಲಿ ಒಟ್ಟು 5 ವಿಧವಾದಂತ ರೀತಿಯಲ್ಲಿ ಅವ್ರಿಗೆ ಪೂರೈಸಿದ್ದಾರೆ, ತಿಳಿಸಿದ್ದಾರೆ. ಅಲ್ಲಿದ್ದಂತ ಜನಗಳ ಒಂದು ಒಡನಾಟ, ಅಲ್ಲಿದ್ದಂತ ಜನಗಳ ಒಂದು ಕಷ್ಟ ಸಂಕಟಗಳನ್ನ ನೋಡಿ ಅವರು ಆ ಒಂದು ಮಾತಿನಲ್ಲೇನೆ ಅವ್ರು ಪಟ್ಟಿದಂತ ಎಲ್ಲಾರ್ಗು ಕೂಡ ಸಫಲವಾದಂತ ಒಂದು ಸಂಗತಿಗಳನ್ನ ದೇವರ ಒಂದು ರಾಜ್ಯದಲ್ಲಿ ಕೊಟ್ಟೇ ಕೊಡ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅಲ್ಲಿದ್ದಂತ ಶಿಷ್ಯಂದಿರ್ಗುನು ಕೂಡ ಇಲ್ಲಿ ಅವ್ರಿಗೆ ಧೈರ್ಯನ ತಿನ್ನಿಸ್ತಿದ್ದಾರೆ. ಯಾವ ರೀತಿ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಯೇಸು ಕ್ರಿಸ್ತರ ನಿಮಿತ್ತದಿಂದ ಹಲವಾರು ಕಷ್ಟ ಸಂಕಟಗಳು ಬಂದರೂ ಕೂಡ ನೀವು ಎಲ್ರು ಕೂಡ ಧೈರ್ಯವಾಗಿರಿ. ಸೊ ಅದ್ರ ಮುಖಾಂತರ ನಿಮ್ಗೆ ಏನಾಗುತ್ತೆ ಅಂದ್ರೆ ಪರಲೋಕ ರಾಜ್ಯದಲ್ಲಿ ನಿಮಗೆ ಒಂದು ಸ್ಥಾನ ಖಂಡಿತವಾಗ್ಲೂ ಸಿಗತ್ತೆ ಅನ್ಬಿಟ್ಟು ಅವ್ರಿಗೂ ಕೂಡ ಧೈರ್ಯನ ಇಲ್ಲಿ ಘೋಷಿಸ್ತಾ ಇದ್ದಾರೆ. ಪ್ರಿಯರೇ, ಈ ಒಂದು 5ನೇ ಒಂದು ಅಧ್ಯಾಯನ ಇದೆಯಲ್ಲ, ಇದು ಒಂದು ಛಾಯೆ ಮತ್ತೆ ನಿಜ ಸ್ವರೂಪದ ರೀತಿಯ ಒಂದು ವಿಶೇಷವಾದಂತ ಪಾಠ. ಪ್ರಿಯರೇ, ಸೊ ಅಲ್ಲಿದ್ದಂತ ಎಲ್ಲಾ ಮಂದಿಗಳಿಗೂ ಕೂಡ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ. ಸೊ ಟೈಮ್ ಪೀರಿಯಡ್ ಅಂತ ಹೇಳೋ ಪ್ರಕಾರ ನಮಗೂ ನಿಮಗೂ ಕೂಡ ಈ ಒಂದು ವಾಕ್ಯದ ಮುಖಾಂತರ ಬಲನ ಕೊಡ್ತಾ ಇದ್ದಾರೆ. ಅಲ್ಲಿದ್ದಂತ ಎಲ್ರು ಕೂಡ ಪರ್ವತದಲ್ಲಿ ಕೂತಂತ ಎಲ್ಲಾ ಮಂದಿಗಳು ಕೂಡ ನೀವುಗಳನ್ನೇ ಅನ್ಕೊಳ್ಳಿ. ಅವರು ಕೂಡ ಯಾವ ಒಂದು ರೀತಿಯ ಒಂದು ಕಷ್ಟದಲ್ಲಿ ಇದಾರೋ ಅದೇ ಸಂಕಟ ಕಷ್ಟಗಳಲ್ಲೂ ಕೂಡ ಅದೇ ಒಂದು ರೀತಿಯಲ್ಲಿ ನಾವು ಕೂಡ ಇದೀವಿ. ನಮ್ಮ ಒಂದು ಮನಸ್ಥಿತಿನೂ ಕೂಡ ಅದೇ ರೀತಿನೇ ಇದೆ. ಆದ್ರಿಂದ ಶಿಷ್ಯಂದಿರಿಗೂ ಮತ್ತೆ ಅಲ್ಲಿದ್ದಂತ ಎಲ್ಲಾ ರೀತಿಯ ಜನರುಗಳಿಗೂ ಕೂಡ ಬೋಧನೆ ಮಾಡ್ತಿರೋ ರೀತಿಯಲ್ಲಿ ನಮಗೂ ನಿಮಗೂ ಕೂಡ ಬೋಧನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಸೊ ಯೇಸು ಕ್ರಿಸ್ತರು ಲೋಕಕ್ಕೆ ಬೆಳಕಾಗಿರೋದ್ರಿಂದ ಈ ಒಂದು ಲೋಕ ಬೆಳಕಿನ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಆ ಒಂದು ಗುಣಗಳನ್ನ ಹೊಂದ್ಕೋಬೇಕಾಗಿರೋದು ತುಂಬಾ ಅಮೂಲ್ಯವಾಗಿತ್ತು. ಇದರಿಂದ ಆ ಒಂದು ಗುಣಗಳನ್ನ ಪಡ್ಕೊಳ್ಳಿ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತರು ಕೊಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿರೋ ರೀತಿ ಎಲ್ಲಾ ಒಂದು ವಚನಗಳೇ ಆಗ್ಲಿ, ಎಲ್ಲಾ ರೀತಿಯ ಒಂದು ಒಂದು ಪುರಾವೆಗಳೇ ಆಗ್ಲಿ, ಅದನ್ನ ಬದಲಾಯಿಸೋದಕ್ಕೆ ಯೇಸು ಕ್ರಿಸ್ತರು ಬಂದಿಲ್ಲ ಪ್ರಿಯರೇ. ಅದನ್ನೆಲ್ಲ ನೆರವೇರ್ಸೋದಕ್ಕೇನೆ ನಾನ್ ಬಂದಿದ್ದೀನಿ ಅಂತ ಅನ್ಬಿಟ್ಟನೆ ಕೂಡ ಹೇಳ್ತಾ ಇದಾರೆ. ಅಂದ್ರೆ ಏನು ಅಂತಂದ್ರೆ, ಈಗ ನೋಡಿ, ಒಂದು ಸಣ್ಣವಾದಂತ ಒಂದು ಉದಾಹರಣೆ ಪ್ರಿಯರೇ. ಸೊ ಈ ಒಂದು ಮೋಶೆಯ ಒಂದು ಧರ್ಮಶಾಸ್ತ್ರ ಅಂದ್ರೆ ಹಳೆ ಒಡಂಬಡಿಕೆ ಏನಾಗಿತ್ತು ಅಂತಂದ್ರೆ, ಕಬ್ಬಿಣದ ಬಿಲ್ಲೆ. ಅಂದ್ರೆ ಕಬ್ಬಿಣ ಕೊಟ್ಬಿಟ್ರೆ ಈಗ ನಾವ್ ಯಾರಾದ್ರೂ ತಿನ್ನಕ್ ಸಾಧ್ಯನಾ? ಆ ಕಬ್ಬಿಣ ಕೊಟ್ರೆ ತಿನ್ನಕ್ ಸಾಧ್ಯನಾ? ಆಗಲ್ಲ. ಹಲ್ಲುಗಳೆಲ್ಲ ಮುರಿದೋಗ್ಬಿಡುತ್ತೆ. ಅದು ಮನುಷ್ಯ ತಿನ್ನುವಂತ ಒಂದು ಮೂಲವಾದಂತ ಆಹಾರನೇ ಅಲ್ಲ. ಅಂತ ಒಂದು ಕಬ್ಬಿಣದ ಬಿಲ್ಲೆನ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಗೆಲ್ಲಾರ್ಗುನು ಕೂಡ ಒಂದು ಮೆದುವ ರೀತಿಯಲ್ಲಿ ಆಗೋ ತರ ಮಾಡಿ, ಅದನ್ನ ಸರಳವಾಗಿ ಅವರು ಸೇವಿಸಿ ನಮಗೂ ಕೂಡ ಸೇವಿಸೋದಕ್ಕೆ ಅಧಿಕಾರನ ಕೊಟ್ಟಿದ್ದಾರೆ. ಅಂದ್ರೆ ಏನು ಅಂತಂದ್ರೆ, ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತ ಎಲ್ಲಾ ಆಜ್ಞಾ ವಿಧಿಗಳೆಲ್ಲ ಇದೆಯಲ್ಲ, ಅದೆಲ್ಲನೂ ಕೂಡ ಮನುಷ್ಯ ಆರಾಮಾಗಿ ಮಾಡಿ ಮುಗಿಸ್ಬೋದು. ಆದರೆ ಮಾಡಿ ಮುಗಿಸೋ ರೀತಿಯ ಒಂದು ವಾತಾವರಣದಲ್ಲಿ ಅವನು ಬೆಳೆದೇ ಇರೋದ್ರಿಂದ, ಅಂದ್ರೆ ಆ ಒಂದು ಬಲಿಷ್ಠತೆ ಅವನಲ್ಲಿ ಇಲ್ದೇ ಇರೋದ್ರಿಂದಾನೇ ಈ ರೀತಿ ಆಗಿರೋದ್ರಿಂದ ಯೇಸು ಕ್ರಿಸ್ತರೇ ಆ ಒಂದು ರೀತಿಯಲ್ಲಿ ಮಾಡ್ತಾ ಇದಾರೆ. ಅದಕ್ಕೇನೆ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ, ಆಕಾಶ ಭೂಮಿ ಅಳಿದು ಹೋದ್ರೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಮಾಡ್ಬೇಕಾಗಿರುವಂತ ಒಂದು ಕೆಲಸಗಳೇ ಆಗ್ಲಿ, ಆಜ್ಞೆಗಳೇ ಆಗ್ಲಿ, ಯಾವುದೂ ಕೂಡ ನಿಲ್ಲಿಸದೆ ರೀತಿಯಲ್ಲಿ ಮಾಡಿ ಮುಗಿಸ್ತಾ ಇದಾರೆ. ಹಾಗೇನೆ ನಮಗೂ ನಿಮಗೂ ಕೂಡ ಒಂದು ಆಜ್ಞೆಗಳನ್ನು ಕೂಡ ಕೊಡ್ತಾ ಇದಾರೆ. ಧರ್ಮಶಾಸ್ತ್ರದಲ್ಲಿ ದೊಡ್ಡ ದೊಡ್ಡ ಆಜ್ಞೆಗಳನ್ನ ಪೂರೈಸೋದಲ್ಲ, ಸಣ್ಣ ಸಣ್ಣ ಆಜ್ಞೆಗಳೆಲ್ಲ ಇದೆ. ಚಿಕ್ಕ ಪುಟ್ಟ ಒಂದು ಮಾರ್ಗದರ್ಶನಗಳನ್ನು ಕೂಡ ಕೊಟ್ಟಿದ್ದಾರೆ. ಆಜ್ಞೆಗಳು ಅಂತ ನಾವು ನೋಡ್ಬೇಕಾದ್ರೆ ಲಾ. ಸೊ ಆಜ್ಞೆಗಳಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಡೀ ಸತ್ಯವೇದದಲ್ಲಿ 606 ಆಜ್ಞೆಗಳಿದೆ. ಇದನ್ನೆಲ್ಲ ಸಹೋದರಾದಂತ ಸಹೋದರಾದಂತ ರಜಲ್ ಬ್ರದರ್ ಅವರು ರೈಟಿಂಗ್ಸ್ ನಮ್ಗೆ ಕೊಟ್ಟಿದ್ದಾರೆ. ಅದೇ ತರಾನೇ ಆ 606 ಆಜ್ಞೆಗಳನ್ನು ಕೂಡ ನಾವು ಫಾಲೋ ಮಾಡಿ ಮುಗಿಸ್ಬೇಕು. ಸೊ ಇದು ನಾವು ಮುಗಿಸ್ತೀವ, ನಮ್ ಜೀವನ ಒಂದು ಅವಕಾಶದಲ್ಲಿ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಆದ್ರೆ ನಮಗ್ ಗೊತ್ತಿರಲ್ದೇ ಇರೋ ರೀತಿಯಲ್ಲಿ ಅದು ನೆರವೇರ್ಸಿರ್ತೀವಿ. ನೆರವೇರ್ಸಿರೋಂತ ವ್ಯಕ್ತಿಗಳಿಗೇನೆ ಕಿರೀಟ ಕೊಡಕ್ ಸಾಧ್ಯ ಪ್ರಿಯರೇ. ಸೊ ಇಲ್ಲೇ ನಾವು ಟೆಸ್ಟಿಫೈ ಆಗಿಲ್ಲ ಅಂತಂದ್ರೆ ಪರಲೋಕಕ್ಕೆ ಹೋದ್ಮೇಲೆ ಟೆಸ್ಟಿಫೈ ಮಾಡಕ್ ಹೋಗಲ್ಲ. ಇಲ್ಲೇ ನಾವು ಫೈನಲ್ ರಿಸಲ್ಟ್ 100ಗೆ 100% ಕೊಟ್ರೇನೆ ನಮ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದು. ಆಗಿರೋದ್ರಿಂದ ಸಣ್ಣ ಸಣ್ಣ ಆಜ್ಞೆಗಳನ್ನೆಲ್ಲನೂ ಕೂಡ ನಾವು ಮಾಡ್ಬೇಕು. ಯಾವ್ದ್ಯಾವ್ದು ಅಂತ ನಾವು ನೋಡ್ಬೇಕಾದ್ರೆ ಹಲವಾರು ಆಜ್ಞೆಗಳು ಕೊಟ್ಟಿದ್ದಾರೆ. ನರಹತ್ಯೆ ಮಾಡಬಾರ್ದಂತ, ಅದು ಆ ತರ ಈ ತರ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ನರಹತ್ಯೆ ಎಲ್ಲ ಮಾಡಕ್ ಹೋಗಲ್ಲ. ಆದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಒಬ್ಬ ಸಹೋದರನ್ನ ದ್ವೇಷ ಮಾಡೋದನ್ನು ಕೂಡ ಒಂದು ನರಹತ್ಯೆಗೆ ಹೋಲಿಕೆ ಆಗಿದೆ ಅನ್ಬಿಟ್ಟು ನಮ್ಗೆ ಸ್ವಾಮಿ ಅಲ್ಲಿದ್ದಂತ ಜನಗಳಿಗೂನು ಹೇಳ್ತಾ ಇದಾರೆ. ಈಗ ನಮಗೂ ನಿಮಗೂ ಕೂಡ ಮಾರ್ಗದರ್ಶನ ಕೊಡ್ತಾ ಇದಾರೆ. ಅಂದ್ರೆ ಏನು ಅಂತಂದ್ರೆ, ಸಹೋದರ ಅಂತಂದ್ರೆ ಏನು? ನನ್ನ ರಕ್ತ ಸಂಬಂಧಿಯಾಗಿರುವಂತ ಸಹೋದರ ಬಗ್ಗೆ ಮಾತಾಡ್ತಾ ಇದಾರ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇಲ್ಲಿ ಬ್ಲಡ್ ರಿಲೇಟಿವ್ಸ್ ಅಂತ ಅನ್ಬಿಟ್ಟು ಹೇಳ್ತಾ ಇಲ್ಲ, ಆತ್ಮಿಕವಾದಂತ ರಿಲೇಟಿವ್ ಆಗಿರೋಂತ ಸಹೋದರ ಸಹೋದರಿಯರು ಇರ್ತಾರಲ್ಲ, ಕಾನ್ಸಿಗ್ರೇಟೆಡ್ ಪೀಪಲ್ಸ್. ಕಾನ್ಸಿಗ್ರೇಟೆಡ್ ಪೀಪಲ್ಸ್ ಅಂದ್ರೆ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಲ್ಪಟ್ಟಂತ ಸಹೋದರ ಸಹೋದರಿಗಳಿರ್ತಾರಲ್ಲ, ಇವ್ರಿಗೆ ಹೇಳ್ತಾ ಇರುವಂತ ಒಂದು ಮೂಲವಾದಂತ ಪಾಠ ಇದು. ಸೊ ನಾವು ನಮಗೆ ಗೊತ್ತಿರುವಂತ ಸಹೋದರ ಸಹೋದರಿಯರನ್ನ ನಾವ್ ಯಾವುದೇ ರೀತಿಯ ಒಂದು ಹಗೆತನೆ ಆಗ್ಲಿ, ಯಾವುದೇ ರೀತಿಯ ಒಂದು ಮೋಸದ ಒಂದು ವಾತಾವರಣವನ್ನೇ ಆಗ್ಲಿ ನಾವು ಮಾಡೋದಕ್ ಹೋಗ್ಬಾರ್ದಂತೆ. ಅಂತ ಒಂದು ಸಿಚುವೇಶನ್ ಏನಾದ್ರು ಬಂತು ಅಂತಂದ್ರೆ, ನಾವ್ ಆದಷ್ಟು ಪ್ರೇಯರ್ಫುಲ್ ಆಗಿ ಅದನ್ನ ಕೂಲ್ ಆಫ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು? ಕ್ಷಮಾಪಣೆ ಕೇಳೋ ರೀತಿಯಲ್ಲೋ ಒಂದು ಯಾವ್ದೋ ಒಂದು ರೀತಿಯಲ್ಲೋ ಮಾಡ್ಬೇಕು. ಹಾಗಿರ್ಬೇಕಾದ್ರೆ ಅಲ್ಲೊಂದ್ ಪಾಯಿಂಟ್ ಹೇಳ್ತಾರೆ, ನೀನ್ ಒಂದ್ ಕಾಣಿಕೆನ ದೇವ್ರಿಗೆ ಹಂಗೆ ಬಿಟ್ಬಿಡು ಅಂದ್ಬಿಟ್ಟು. ಏನ್ ಕಾಣಿಕೆ ಪ್ರಿಯ ಸಹೋದರ ಮತ್ತು ಸಹೋದರ? ಏನು ಹಣಕಾಸಿನ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ದೇವರಿಗೆ ಅಂತ ಕೊಡಲ್ಪಟ್ಟಂತ ಒಂದು ಮುಖ್ಯವಾದಂತ ಒಂದು ವಿಚಾರ ಅಂದ್ರೇನೆ ನಮ್ಗೆ ಸಂಪೂರ್ಣವಾದಂತ ವಿಚಾರ ಅಂದ್ರೆ ನಾವೇ ಸಂಪೂರ್ಣವಾಗಿ ಕಾಣಿಕೆ ಆಗಿದ್ವಿ, ನಾವೇ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಡೋದು ಅಂತಂದ್ರೆ ಏನೋ ಪ್ರಾರ್ಥನೆ. ಈ ರೀತಿ ಪ್ರೇಯರ್ ಮಾಡಕ್ಕಿಂತ ಮುಂಚೆನೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಒಂದು ಫರ್ಗ್ಯೂನೆಸ್, ಕ್ಷಮಾಪಣೆ, ಇಲ್ಲ ಅಂತಂದ್ರೆ ಕ್ಷಮಿಸಿರೋ ರೀತಿಯ ಒಂದು ಅಭಿಪ್ರಾಯನ ನಾವು ಮಾಡ್ಕೊಂಡು ನಮ್ಮನ್ನೇ ನಾವು ದೇವ್ರಿಗೆ ಸಮರ್ಪಣೆ ಮಾಡಿ ಆ ಒಂದು ಸ್ಥಾನದಲ್ಲಿ ನಾವು ಯೋಗ್ಯರಾಗೋದಕ್ಕೆ ಕಾಣಿಸ್ಕೋಬೇಕಂತೆ ಪ್ರಿಯರೇ. ಈ ರೀತಿ ಈ ಎಲ್ಲಾ ಮುಖ್ಯವಾದಂತ ಪಾಯಿಂಟ್ ಗಳನ್ನ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಆ ಒಂದು ಪರ್ವತ ಪ್ರಸಂಗದಲ್ಲಿ ಮಾಡಿ ಹೇಳ್ತಾ ಇದಾರೆ. ಇದನ್ನ ಕೇಳಿರೋಂತ ಎಲ್ಲಾ ಸಹೋದರ ಸಹೋದರಿಯರು ಕೂಡ, ಆಗಿದ್ದಂತ ಜನರುಗಳು ಕೂಡ ಒಂದು ನೆಮ್ಮದಿಯಾಗಿರುತ್ತೆ. ಅದೇ ತರ ನಮಗೂ ನಿಮಗೂ ಕೂಡ ಈ ಒಂದು ಪಾಯಿಂಟ್ ಗಳನ್ನ ನಾವು ಮೆಲುಕು ಹಾಕ್ಬೇಕಾದ್ರೆ ನಮಗೂ ಒಂದು ವಿಶೇಷವಾದಂತ ಒಂದು ಜ್ಞಾನನ ದೇವರು ಅಭಿವೃದ್ಧಿ ಪಡಿಸುವಂತದ್ದಾಗಿರುತ್ತೆ.
ನೆಕ್ಸ್ಟ್ 25ನೇ ವಚನದಿಂದ 32ನೇ ವಚನದವರೆಗೂ ಓದಿ ಸಿಸ್ಟರ್. ಇದು ಒಂದು 2ನೇ ಒಂದು ಪಾಯಿಂಟ್ ಆಗಿರುತ್ತೆ. ಅನು ಸಿಸ್ಟರ್. ಓಕೆ, ಓದ್ತಾ ಇದ್ದೇನೆ. ನಿನ್ನ ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು. ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೆ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬೀಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದನ್ನು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬೀಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿಯದೆ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಹಾದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ. ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಯೇಸು ಕ್ರಿಸ್ತರು ತನ್ನ ಒಂದು ಆಜ್ಞೆಗಳ ಬಗ್ಗೆ. ಪ್ರಿಯರೇ, ಇಲ್ಲಿ ನಾವು ಏನಾದ್ರೂ ತಪ್ಪನ್ನ ಒಬ್ಬ ಸಹೋದರಿ ಮೇಲೆ ನಾನು ಮಾಡಿದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ ಒಂದು ವಿಚಾರ ನಮ್ಮ ಮನಸ್ಸು ಬರ್ತಿದಂಗೆನೆ ನಾವು ಆದಷ್ಟು ಬೇಗನೆ ಹೋಗಿ ಕ್ಲಾರಿಫೈ ಮಾಡ್ಕೋಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಇನ್ನೊಂದು ಆಜ್ಞೆ ಏನಂತ ನಾವು ನೋಡ್ಬೇಕಾದ್ರೆ, ಕ್ಲಾರಿಫೈ ಮಾಡ್ಕೊಳ್ಳೋದಂತಾನೆ ಒಬ್ರಿಗೊಬ್ರು ಕ್ಷಮಾಪಣೆ ಕೇಳಿ ಅವರ ಒಂದು ತಪ್ಪನ್ನ ಇನ್ನೊಬ್ರು ಕ್ಷಮಿಸ್ಬಿಡೋದು ಇನ್ನೂ ಒಳ್ಳೇದು. ಏನಕ್ಕಂದ್ರೆ ಒಬ್ರು ತಪ್ಪನ್ನ ನಾವೇನಾದ್ರು ಕ್ಷಮಿಸಿದ್ವಿ ಅಂತ ನಮ್ಮ ತಪ್ಪನ್ನ ದೇವ್ರು ಕ್ಷಮಿಸ್ತಾರೆ ಅಂದ್ಬಿಟ್ಟೆ ನಮ್ಗೆ ವಾಕ್ಯ ಹೇಳೋದು. ನೆಕ್ಸ್ಟ್ ಇನ್ನೊಂದು ಆಜ್ಞೆ ಏನಂತ ನಾವು ನೋಡುವ ವ್ಯಭಿಚಾರದ ಬಗ್ಗೆ ಹೇಳ್ತಾರೆ. ಇದು ಬಂದು ಪ್ರಾಬಲಿ ಬೈಬಲ್ ಸ್ಟೂಡೆಂಟ್ ಅಲ್ಲಿ ಯಾವುದೇ ಒಂದು ಸಂಗತಿಗಳೇ ಆಗ್ಲಿ ಈ ಒಂದು ಸ್ಥಾನಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ಒಬ್ಬ ಸ್ತ್ರೀನ ವ್ಯಾಮೋಹ ಪಟ್ರನೆ ವ್ಯಭಿಚಾರಕ್ಕೆ ಹೋಲಿಕೆ ಅನ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದಲೂ ಜ್ಞಾನದಿಂದಲೂ ನಮ್ಮ ಆತ್ಮೀಕವಾದಂತ ಒಂದು ಮನಸ್ಥಿತಿನ ದೃಢವಾಗಿಟ್ಕೊಂಡು ಈ ಒಂದು ಸ್ಥಾನದ ಒಂದು ಆಜ್ಞೆಗಳನ್ನ ಓವರ್ಕಮ್ ಮಾಡ್ಬೇಕಾಗಿರತ್ತೆ. ಅಂದ್ರೆ ಇದನ್ನ ನಾವು ಜಯಿಸ್ಬೇಕಾಗಿರತ್ತೆ. ಇದಾದ ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರರು ಇನ್ನೊಂದು ವಿಶೇಷವಾದಂತ ಒಂದು ಆಜ್ಞೆಗಳನ್ನ ದೇವರು ನಮ್ಗೆ ಕೊಡ್ತಾ ಇದ್ದಾರೆ. ಇನ್ನೊಂದೇನು ಅಂತ ನಾವು ನೋಡ್ಬೇಕಾದ್ರೆ, ಡೈವರ್ಸ್ ಕೇಸ್ ನಲ್ಲೂ ಕೂಡ ಇಲ್ಲಿ ಹೇಳ್ತಾರೆ. ಸೊ ಏನಿದು ಡೈವರ್ಸ್ ಕೇಸ್ ಅಂತ ನಾವು ನೋಡ್ಬೇಕಾದ್ರೆ, ಒಬ್ರು ಗಂಡ ಬಿಟ್ಟಿರೋರ್ನೇ ಆಗ್ಲಿ, ಹೆಂಡತಿ ಬಿಟ್ಟಿರೋರ್ನೇ ಆಗ್ಲಿ, ಮದುವೆ ಆಗೋದೇ ಆಗ್ಲಿ, ಇದೆಲ್ಲ ಇಲ್ಲೀಗಲ್. ಅಪೊಸ್ತಲ ಪೌಲು ಆಗ್ಲಿ, ಯೇಸು ಕ್ರಿಸ್ತರೇ ಆಗ್ಲಿ ಲೀಗಲ್ ಆಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇದೆಲ್ಲ ಮಾಡೋ ಹಾಗೆ ಇಲ್ಲ, ಮದುವೆ ಆಗೋ ಹಾಗೆ ಇಲ್ಲ, ಎರಡನೇ ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನೇ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಏನಿದು ಕಾನ್ಸೆಪ್ಟ್, ಇದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸೊ ನಾವೊಂದು ವಾಕ್ಯನ ಓದ್ಬಿಡೋಣ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 1ನೇ ವಚನ ಓದಿ. ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 1ನೇ ವಚನ ಓದಿ. ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನೋ ಅವಲಕ್ಷಣವನ್ನು ಕಂಡು ಅವಳಲ್ಲಿ ಸಂತೋಷ ಪಡದೆ ತ್ಯಾಗಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳಿಸಿಬಿಟ್ಟಾಗ ಅವಳು ಮತ್ತೊಬ್ಬನನ್ನು ಮದುವೆಯಾಗಿ ಅವನಿಂದಲೂ ತಿರಸ್ಕರಿಸಲ್ಪಟ್ಟು ತ್ಯಾಗಪತ್ರವನ್ನು ಹೊಂದಿ ಕಳಿಸಲ್ಪಟ್ಟರೆ, ಅಥವಾ ಈ ಎರಡನೇ ಗಂಡನು ಸತ್ತರೆ ಅವಳನ್ನು ಕಳಿಸಿಬಿಟ್ಟು ಮೊದಲನೇ ಗಂಡನು ಅವಳನ್ನು ಪುನಃ ಪರಿಗಣಿಸಬಾರದು. ಅವಳು ಅಶುದ್ಧಳಾದಳು. ಅವಳನ್ನು ಪುನಃ ಪರಿಗಣಿಸುವುದು ಯೆಹೋವನಿಗೆ ಹೇಯ ಕಾರ್ಯ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶಿಸುವುದಕ್ಕೆ ಕೊಡುವ ದೇಶಕ್ಕೆ ದೇಶ ಉಂಟಾಗುವಂತೆ ಅವಕಾಶ ಕೊಡಬಾರದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಇದು ಏನ್ ಕಾನ್ಸೆಪ್ಟ್ ಇದು ಅಂತ ನಾವು ನೋಡ್ಬೇಕಾದ್ರೆ, ಹಳೆ ಒಡಂಬಡಿಕೆ ಒಂದು ಕಾನ್ಸೆಪ್ಟ್ ಇತ್ತು. ಏನು ಕಾನ್ಸೆಪ್ಟ್?
ಸೊ ಒಬ್ಬ ಗಂಡ ಇರ್ತಾನೆ, ಒಬ್ರು ಹೆಂಡತಿ ಇರ್ತಾರೆ. ಸೊ ಗಂಡನಿಗೆ ಹೆಂಡತಿಲಿ ಯಾವುದೇ ಒಂದು ರೀತಿಯ ಒಂದು ಕುಟುಂಬದ ಒಂದು ಕಲಹಗಳು ಉಂಟಾದಾಗ ಗಂಡ ಏನ್ ಮಾಡ್ಬೋದು ಅಂದ್ರೆ ಹೆಂಡತಿನ ತ್ಯಾಗ ಪತ್ರ ಅಂದ್ರೆ ಡೈವರ್ಸ್ ನ ಕೊಟ್ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋ ಒಂದು ಕಾನ್ಸೆಪ್ಟ್ ನ ದೇವ್ರು ಕೊಟ್ಟಿದ್ರು. ಇದನ್ನ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ಮತ್ತೆ ಆ ಹೆಣ್ಣು ಇನ್ನೊಂದು ಗಂಡನ ಮದುವೆ ಆದ್ಮೇಲೆ ಮತ್ತೆ ಏನು ಮೊದಲನೇ ಗಂಡನ ಹತ್ರ ಬರೋ ಹಾಗೆ ಇಲ್ಲ ಅನ್ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ಸೊ ಇದೇನಾಗೋಯ್ತು ಅಂತಂದ್ರೆ ಇದನ್ನ ಯಹೂದಿಗಳು ತಪ್ಪಾದ ರೀತಿಯಲ್ಲಿ ಆಚರಣೆ ಮಾಡ್ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರರ. ಅಂದ್ರೆ ಈಗ ಯಾವ ರೀತಿ ಎಕ್ಸಾಂಪಲ್ ಈಗ ನಾವು ನೋಡ್ಬೇಕಾದ್ರೆ ಮುಸ್ಲಿಮ್ಸ್ನೇ ತಗೊಳ್ಳಿ. ಒಂದು ತಲಾಕ್ ಅಂತ ಹೇಳ್ಬಿಟ್ರು ಸಾಕು, ಡೈವರ್ಸ್ ತರನೇ ಸೇಮ್ ಪ್ರೋಸೆಸ್ ಯಹೂದಿಗಳ ಒಂದು ಫಾರ್ಮಾಲಿಟೀಸ್ ಅಲ್ಲೂ ಕೂಡ ಇದೇ ರೀತಿನೇ ಆಗೋಗಿತ್ತು ಪ್ರಿಯರ. ಇದನ್ನ ಕಂಡಂತ ತಂದೆ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ವಿಶೇಷವಾದಂತ ಒಂದು ಆಜ್ಞೆನ ತಪ್ಪಾದ ರೀತಿಯಲ್ಲಿ ಆಚರಣೆ ಮಾಡ್ತಿರೋಂತ ಈ ಮನುಷ್ಯರಿಗೆ ಸರಿಯಾದ ರೀತಿಯಲ್ಲಿ ನಡೆಸ್ಬೇಕು ಅನ್ಬಿಟ್ಟೇನೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಮದುವೆ ಅನ್ನೋ ಒಂದು ಕಾನ್ಸೆಪ್ಟ್ ನ ನೀಟಾಗಿ ತಿದ್ಬಿಡ್ತಾರೆ. ಬರೀ ಒಬ್ಬ ಮನುಷ್ಯ ಮದುವೆ ಆದ ಅಂತಂದ್ರೆ ಒಬ್ಬ ಮನುಷ್ಯ ಅಂದ್ರೆ ಏನು ಅಂದ್ರೆ ಗಂಡು ಹೆಣ್ಣು ಅಂತಲ್ಲ, ಅವ್ರಿಬ್ರಿಗೂನು ಕೂಡ ಮನುಷ್ಯ ಅಂತಾನೆ ಕರೆಯೋದು. ಒಂದ್ ಸಾರಿ ಮದುವೆ ಆದ್ರೆ ಮುಗೀತು, ನೆಕ್ಸ್ಟ್ ಎರಡನೇ ಮದುವೆ ಕಾನ್ಸೆಪ್ಟೇ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೆಕೆಂಡ್ ಏನಂತ ನಾವು ನೋಡ್ಬೇಕಾದ್ರೆ ಆದಷ್ಟು ಗಂಡ ಹೆಂಡತಿ ಇಬ್ರು ಕೂಡ ಒಂದಾಗೇನೆ ಇರ್ಬೇಕು. ಇನ್ ಕೇಸಸ್ ಏನಾದ್ರೂ ಹೆಂಡತಿಯಿಂದಲೋ ಇಲ್ಲ ಗಂಡನಿಂದಲೋ ಮಿಸ್ಬಿಹೇವ್ ಏನಾದ್ರೂ ಆಯ್ತು ಅಂತಂದ್ರೆ ಮಾತ್ರ ಡೈವರ್ಸ್ ಕೊಟ್ಬಿಟ್ಟು ಸುಮ್ನೆ ಇರ್ಬೇಕೇ ಹೊರ್ತು ಮತ್ತೆ ಇನ್ನೊಂದು ಮದುವೆ ಆಗೋದೇ ಆಗ್ಲಿ, ಮಗದೊಂದು ರೀತಿಯಲ್ಲಿ ಒಂದು ಮಾರ್ಗನ ಸಿದ್ಧಪಡಿಸೋದೇ ಆಗ್ಲಿ ಏನೂ ಇಲ್ಲ. ಇಂಡಿವಿಜುವಲ್ ಆಗಿ ಒಬ್ರು ಸಪ್ರೇಟ್ ಆಗಿ ಇರ್ಬೇಕೇ ಹೊರ್ತು ಯಾವುದೇ ರೀತಿ ನೆಕ್ಸ್ಟ್ ಆಕ್ಟಿವಿಟಿ ಮಾಡೋ ಹಾಗೆ ಇಲ್ಲ ರೀ. ಆ ರೀತಿ ಮಾಡ್ತು ಅಂತಂದ್ರೆ ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವರು ಖಂಡಿತವಾಗ್ಲೂ ದೇವರ ಒಂದು ಕೋಪಕ್ಕೆ ಗುರಿ ಆಗ್ತಾರೆ, ಎರಡನೇ ಒಂದು ಮರಣಕ್ಕೆ ಹೋಗ್ತಾರೆ. ಅದು ಅಲ್ಲಂತಾರೆ ಲೋಕದಲ್ಲಿ ಬರುವಂತ ಎಲ್ಲಾ ವಿಧವಾದಂತ ಟ್ರಯಲ್ಸ್ ನ ಅವ್ರು ಆಲ್ರೆಡಿ ಬದುಕಿದ್ದಾಗ್ಲೇನೆ ಅನುಭವಿಸಿ ದೇವರ ಒಂದು ವಿಶೇಷವಾದಂತ ಒಂದು ವರನ ಕಳ್ಕೊಳ್ಳೋಂತ ರೀತಿಗೆ ಬಂದ್ಬಿಡ್ತಾರೆ. ಸೊ ದೇವ್ರೇ ಬದುಕಿದ್ದಾಗ್ಲೇನೆ ದೇವ್ರ ಕೈ ಬಿಟ್ಬಿಟ್ರೆ ಏನಾಗೋಗುತ್ತೆ, ಎಂತ ಕಷ್ಟ. ಸೊ ಹೆಂಗೆ ನಾವ್ ನೋಡ್ಬೇಕಾದ್ರೆ ಸೋಲೋಮನ್ಗ ಆಗ್ತಲ್ಲ ಅದಕ್ಕಿಂತ ಘನವಾದಂತ ಒಂದು ಕಷ್ಟಗಳನ್ನ ಸೌಲ್ಗ ಆಗ್ತಲ್ಲ ಅದಕ್ಕಿಂತ ಕಷ್ಟವಾದಂತ ಒಂದು ಸನ್ನಿವೇಶನ ಮನುಷ್ಯ ಅನುಭವಿಸ್ಬೇಕಾಗಿರುತ್ತೆ ಪ್ರಿಯರೇ. ಸೊ ಇದನ್ನ ನಾವು ಒಂದು ಡೀಪ್ ಆಗಿ ನಾವು ಸ್ಟಡಿ ಮಾಡಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಏನಿದು ಡೀಪ್ ಸ್ಟಡಿ ಅಂತ ನಾವು ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಸಹೋದರನೇ ಆಗ್ಲಿ ಪ್ರತಿಯೊಬ್ಬ ಸಹೋದರಿನೇ ಆಗ್ಲಿ ದೇವರ ಒಂದು ಐಕ್ಯತೆಯಲ್ಲಿ ಅವರು ಕೊಡಲ್ಪಟ್ಟಂತ ಎಲ್ಲಾ ವಿಧವಾದಂತ ಒಂದು ಅರ್ಹತೆನ ನಾವು ತಿಳ್ಕೊಂಡು ಅದ್ರ ಪ್ರಕಾರ ನಾವು ನಡೆದ್ರಿ ಅಂದ್ರೆ ಖಂಡಿತವಾಗ್ಲೂ ಕುಟುಂಬ ಯಾವುದೇ ರೀತಿಯ ಒಂದು ಕಲಹಗಳಿಗೆ ಹೋಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಸಪೋಸ್ ಆ ರೀತಿ ಒಂದು ಸಿಚುವೇಶನ್ ಬಂತು ಅಂದ್ರೂ ಕೂಡ ಒಂದು ದೇವರು ಆ ಕುಟುಂಬನ ಯಾವುದೇ ರೀತಿಯ ತಪ್ಪಾದಂತ ಮಾರ್ಗಕ್ಕೆ ಹೋಗದ ರೀತಿಯಾಗಿ ನಡೆಸಿ ಕಾಪಾಡ್ತಾರೆ. ಸೊ ನೆಕ್ಸ್ಟ್ ಮೂರನೇ ಒಂದು ಮುಖ್ಯವಾದಂತ ಅಂಶಗಳನ್ನ ನಾವು ನೋಡೋಣ. ಈ ಒಂದು ಮೂರನೇ ಒಂದು ಅಂಶ 33ನೇ ವಚನದಿಂದ 42ನೇ ವಚನದವರೆಗೂ ಓದಿ. ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಆಣೆಯನ್ನು ಇಡಬೇಡ, ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ಆ ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ, ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರ್ರಿ. ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಎಂದು ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗಣ್ಣಿನ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನು ಬಿಡು. ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. ನಿನ್ನನ್ನು ಬೇಡುವವನಿಗೆ ಕೊಡು. ನಿನ್ನಲ್ಲಿ ಕಡ ಈಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುವಿಕೊಳ್ಳಬೇಡ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ,
ಇಲ್ಲೊಂದು ವಿಶೇಷವಾದಂತ ಒಂದು ಆಜ್ಞೆಗಳನ್ನ ಕೊಡ್ತಾ ಇದ್ದಾರೆ. ಈ ಒಂದು ಆಜ್ಞೆಗಳಲ್ಲಿ ನಾವೆಲ್ಲರೂ ಕೂಡ ಎಡವಿರೋದು ಸಹಜ. ಸೊ ಆಣೆ ಈಗ ಯಾರನ್ನಾದ್ರೂ ನಮ್ಗೆ ಕೇಳಿದಾಗ ಇಲ್ಲ ನಿಜವಾಗ್ಲೂ ಈ ರೀತಿ ಅಂತ ಅನ್ಬಿಟ್ಟು ನಾವು ಆಣೆ ಇಡುವಂತ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ಇದನ್ನ ನಾವು ಆದಷ್ಟು ಸತ್ಯವೇದ ವಿದ್ಯಾರ್ಥಿಗಳಾಗಿರೋಂತ ನಾವು ಯಾವುದೇ ಒಂದು ಸಿಚುವೇಶನ್ ಬರ್ಲಿ, ಎಂತ ಒಂದು ಆಸ್ಪದವಾದಂತ ಒಂದು ಸನ್ನಿವೇಶ ಬಂದ್ರೂ ಕೂಡ ನಾವು ಆಣೆ ಇಡೋದಕ್ಕೆ ಹೋಗಲೇಬಾರದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಯಾವುದೇ ಕಾರಣಕ್ಕೂ ಕೂಡ ದೇವರ ಮೇಲೆ ಆಣೆನೇ ಆಗ್ಲಿ, ಮನುಷ್ಯಗಳ ಮೇಲೆ ಆಣೆಗಳೇ ಆಗ್ಲಿ, ಈ ಒಂದು ಪ್ರಾಮಿಸ್ ಅನ್ನೋ ಒಂದು ಪದಗಳನ್ನ ನಾವು ಬಳಕೆ ಮಾಡೋದು ಸೂಕ್ತ ನಮಗೆ ವಿರುದ್ಧವಾಗಿರುತ್ತೆ. ಆದ್ರಿಂದ ಇದನ್ನ ನಾವು ಆದಷ್ಟು ತಳ್ಳಿ ಹಾಕ್ಲೇಬೇಕಾಗಿರುತ್ತೆ. ಸೊ ಸಪೋಸ್ ನಮ್ಗೆಲ್ಲರಿಗೂ ಗೊತ್ತು ಆಣೆ ಮಡಗೋ ಹಾಗಿಲ್ಲ ಅಂತ ಅನ್ಬಿಟ್ಟು, ಆದ್ರೂ ಕೂಡ ನಾವು ಸಣ್ಣ ಸಣ್ಣ ವಿಚಾರಗಳಲ್ಲಿ ಮಡಗೋದನ್ನ ಒಂದು ರೀತಿಯಲ್ಲಿ ಪ್ರಾಬಲಿ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಆದಷ್ಟು ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ರಕ್ಷಣೆ ನಾವು ಸರಿ ಮಾಡ್ಕೋಬೇಕು ಪ್ರಿಯರೇ. ಇದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇನ್ನು ಸಣ್ಣ ಸಣ್ಣವಾದಂತ ಒಂದು ಅವಕಾಶ ಕೊಡ್ತಾರೆ. ಏನಿದು ಅಂತ ನಾವು ನೋಡ್ಬೇಕಾದ್ರೆ, ಸೊ ನಮ್ಮ ಹತ್ರ ಯಾರಾದ್ರೂ ಒಂದು ಹಣಕಾಸನ್ನ ಕೇಳ್ಕೊಂಡ್ ಬಂದವ್ರಿಗೆ ನಾವು ಸಹಾಯ ಮಾಡಿ ಅನ್ಬಿಟ್ಟು ಹೇಳ್ತಾರೆ. ಪ್ರಾಬ್ಲಿ ನಮ್ಗೆಲ್ಲರಿಗೂ ಕೂಡ ಇದ್ರೆ ಮಾಡ್ಬೋದು. ಇನ್ ಕೇಸಸ್ ಇಲ್ಲಪ್ಪ, ಏನ್ ಮಾಡಕ್ಕಾಗತ್ತೆ? ಅವ್ರಿಗೆ ಸುಳ್ಳು ಆಶ್ವಾಸನೆ ಕೊಡಬಾರ್ದು ಅನ್ಬಿಟ್ಟು ನಮ್ಗೆ ಇಲ್ಲಿ ಬೈಬಲ್ ಹೇಳ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರ. ಕೊಡ್ತೀನಿ ಈ ಒಂದ್ 15 days, ಒಂದ್ 20 days, ಇಲ್ಲ ಸ್ವಲ್ಪ ಸ್ಟ್ರಬಲ್, ಅದೆಲ್ಲ ಏನು ಇಲ್ಲ. ಆಗತ್ತೆ ಅಂತ ಇದ್ರೆ ಆಗತ್ತೆ ಅಂತ ಹೇಳ್ಬೇಕು, ಆಗಲ್ಲ ಅಂತ ಇದ್ರೆ ಆಗಲ್ಲ ಅಂತ ಅನ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ನಾವು ಪ್ರೇಯರ್ ಮಾಡ್ಕೋಬೇಕು ಪ್ರಿಯರೇ. ಸೊ ಈ ಒಂದು ಸನ್ನಿವೇಶ ನಾವು ಮಾಡಿದ್ರೆ ಖಂಡಿತವಾಗ್ಲು ನಾವು ಈ ಒಂದು ಆತ್ಮಿಕವಾದಂತ ಜೀವನದಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಈ ಒಂದು ಲೋಕದಲ್ಲೂ ಕೂಡ ನಾವು ಒಳ್ಳೆ ರೀತಿ ಇರೋದಕ್ಕೆ ಸಾಧ್ಯ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಅಂಡ್ ಫೈನಲ್ ಆಗಿರುವಂತ ಒಂದು ಸನ್ನಿವೇಶನ ನಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾರೆ ಯೇಸು ಕ್ರಿಸ್ತರು ಈ ಒಂದು ಆಜ್ಞೆನ 43ನೇ ವಚನದಿಂದ 48ನೇ ವಚನದವರೆಗೂ ಓದಿ ಸಿಸ್ಟರ್. ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗಾಯಿತು? ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದೊಂದು ಫೈನಲ್ ಆಗಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಪರ್ವತ ಪ್ರಸಂಗದಲ್ಲಿ ಅಲ್ಲಿದ್ದಂತೆ ಎಲ್ಲಾ ಜನರುಗಳಿಗೂ ಒಳ್ಳೆ ರೀತಿಯ ಒಂದು ಮಾರ್ಗದರ್ಶನ ಕೊಡ್ತಾರೆ. ಯಾವ ರೀತಿ ಅಂತಂದ್ರೆ ವೈರಿಗಳನ್ನ ಪ್ರೀತಿ ಮಾಡಿ ಅನ್ನೋ ಒಂದು ಸನ್ನಿವೇಶನ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಏನಕ್ಕಂದ್ರೆ ಯೇಸು ಕ್ರಿಸ್ತರಿಗೆ ಆಲ್ರೆಡಿ ವೈರಿಗಳು ತುಂಬಾ ಜನ ಆಗೋಗಿದ್ರು. ಯಹೂದಿಗಳೇ ಆಗ್ಲಿ, ಶಾಸ್ತ್ರಿಗಳೇ ಆಗ್ಲಿ, ಪರಿಸಯರುಗಳೇ ಆಗ್ಲಿ, ಅದು ಅಲ್ದಂತ ಸುಂಕದವರೇ ಆಗ್ಲಿ, ಇವರೆಲ್ಲರೂ ಕೂಡ ಏನ್ ಮಾಡ್ಬಿಟ್ಟಿದ್ರು ಅಂತಂದ್ರೆ ಯೇಸು ಕ್ರಿಸ್ತರು ಅಗೇನ್ಸ್ಟ್ ಆಗಿದ್ರು. ಈ ಒಂದು ವಿಚಾರದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿ ಮಾಡ್ರಪ್ಪ, ವೈರಿಗಳನ್ನ ಪ್ರೀತಿ ಮಾಡಿ ಅನ್ಬಿಟ್ಟು ಹೇಳ್ತಾ ಇದಾರೆ. ಈಗ ಇದನ್ನೇ ನಮ್ಗೆ ಇದೆಯಾ ಅಂತ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗ್ಲು ನಮ್ಮೆಲ್ಲರ ಒಂದು ಜೀವನದಲ್ಲೂ ಕೂಡ ನಮಗೂ ಕೂಡ ಹಲವಾರು ವೈರಿಗಳಿರೋದು ಸಹಜ ಪ್ರಿಯ ಸಹೋದರ ಮತ್ತು ಸಹೋದರರೇ. ಒಂದು ಆತ್ಮಿಕ ವಿಚಾರದಲ್ಲೇ ಆಗ್ಲಿ, ಲೌಕಿಕವಾದಂತ ವಿಚಾರಗಳೇ ಆಗ್ಲಿ, ಲೌಕಿಕವಾದಂತ ವಿಚಾರಗಳನ್ನ ನಾವು ಬಿಟ್ಬಿಡೋಣ, ಅದು ಔಟ್ ಆಫ್ ಟಾಪಿಕ್. ನಮ್ಗೆ ಆತ್ಮಿಕವಾದಂತ ಒಂದು ಸನ್ನಿವೇಶಗಳಲ್ಲಿ ವೈರಿಗಳಿದಾರ ಅಂತಂದ್ರೆ ಖಂಡಿತವಾಗ್ಲೂ ಇದ್ದಾರೆ. ಅವ್ರು ಯಾರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಮ ಒಂದು ಶರೀರನೇ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ನಮ್ಮ ಜೊತೆನೆ ಇದ್ದು ನಮ್ಮ ಹತ್ರನೇ ಇದ್ಕೊಂಡು ನಮ್ಮನ್ನೇ ಹೊಂಚಾಕಿ ನಮ್ಮನ್ನೇ ಒಂದು ಕೊಲಾಪ್ಸ್ ಮಾಡ್ತಿರೋಂತ ಮೊದಲನೇ ವೈರಿ ಯಾರು ಅಂತ ನಾವು ನೋಡ್ಬೇಕಾದ್ರೆ ಶರೀರ ರೀ. ಈ ಒಂದು ಶರೀರನ ಆದಷ್ಟು ನಾವು ಟ್ಯೂನ್ ಮಾಡ್ಕೊಂಡು ಸತ್ಯವಾದಂತ ಒಂದು ಮಾರ್ಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸರಿಯಾದಂತ ರೀತಿಯಲ್ಲಿ ಇರ್ಬೇಕು. ಈ ಒಂದು ಶಕ್ತಿ ಸಾಮರ್ಥ್ಯನ ದೇವ್ರು ನಮ್ಗೆ ಒದಗಿಸ್ಲಿ ಅನ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಇರ್ಬೇಕು ಅನ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ನಾವೊಂದು ವಾಕ್ಯನು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ನೋಡಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಅನ್ಬಿಟ್ಟು ಹೇಳ್ತಾರೆ. ಯಾರಪ್ಪ ನಮ್ಗೆ ಹಿಂಸೆ ಕೊಡ್ತಾ ಇರೋದು ಅಂತಂದ್ರೆ ನಮ್ಮ ಒಂದು ಶರೀರನೇ ರೀ.
ಈ ಒಂದು ಶರೀರನೇ ನಮ್ಮ ಒಂದು ಆತ್ಮಿಕವಾದಂತ ಒಂದು ಮನಸ್ಥಿತಿನ ಹಿಂಸೆ ಕೊಡ್ತಾ ಇರೋದು. ಸೊ ನಮ್ಮ ಒಂದು ದಿನನಿತ್ಯದ ಒಂದು ಪ್ರಾರ್ಥನೆಗಳಲ್ಲಿ ನಾವು ಯಾವ ರೀತಿ ದೇವರಲ್ಲಿ ಕೇಳ್ಬೇಕು ಅಂತಂದ್ರೆ, ಈ ಒಂದು ಫ್ಲೆಶ್, ಈ ಒಂದು ಶರೀರ ಇದೆಯಲ್ಲ, ಇದನ್ನ ನಾನು ಬಗ್ಸೋ ರೀತಿಯಲ್ಲಿ, ಸತ್ಯ ಮಾರ್ಗದಲ್ಲಿ ನಡೆಸೋ ರೀತಿಯ ಒಂದು ಜ್ಞಾನನ ಕೊಡಿ ಅಂತ ಅನ್ಬಿಟ್ಟು, ನಮ್ಮ ಒಂದು ಆತ್ಮಿಕವಾದಂತ ವಿಚಾರದಲ್ಲಿ ಬಲಗೊಡಿಸ್ಲಿ ಅನ್ಬಿಟ್ಟು ನಾವು ತಂದೆಯ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ಕೇಳಿದ್ರೆ ಖಂಡಿತವಾಗ್ಲು ದೇವರು ಅದಕ್ಕೆ ಮಾರ್ಗನ ಕೊಡ್ತಾರೆ, ಸಿದ್ಧಪಡಿಸ್ತಾರೆ ಪ್ರಿಯರೇ. ಸೊ ಇದು ನಿಜವಾಗ್ಲೂ ನಡೆಯಕ್ ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಏನಕ್ಕಂದ್ರೆ ಯೇಸು ಕ್ರಿಸ್ತನು ಕೂಡ ಅಂತ ಘನಘೋರವಾದಂತ ಒಂದು ಶೋಧನೆ ಕಾಲದಲ್ಲೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಪ್ರಾರ್ಥನೆ ಮಾಡಿದ್ರು, ಆಗ ಬಲನ ಹೊಂದ್ಕೊಂಡ್ರು ರೀ. ಅದೇ ತರಾನೇ ನಾವೆಲ್ರೂ ಕೂಡ ಪ್ರೇಯರ್ ಮಾಡಿದ್ರೆ ದೇವ್ರು ಖಂಡಿತವಾಗ್ಲೂ ಒದಗಿಸ್ತಾರೆ. ಆದ್ರೆ ನಾವು ಪರ್ಫೆಕ್ಟ್ ಪ್ರೇಯರ್ ಮಾಡ್ಬೇಕು, ಕರೆಕ್ಟ್ ಆಗಿ ಪ್ರೇಯರ್ ಮಾಡ್ಬೇಕು. ಸೊ ಅದನ್ನ ತಪ್ಪಾದಂತ ರೀತಿಯಲ್ಲೇ ಆಗ್ಲಿ, ತಪ್ಪಾಗಿ ನಾವು ಉಚ್ಚಾರಣೆ ಮಾಡಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಅಲ್ಲದಂತಾನೆ ಪ್ರಿಯರೇ, ನಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ಸೊ ತಂದೆ ದೇವರು ಹೇಗೆ ಪರಲೋಕದಲ್ಲಿ ಯಾವ ಒಂದು ದೋಷ ಅಭಿಪ್ರಾಯ ಯಾವುದು ಇಲ್ದೇನೆ ಹೇಗಿದಾರೋ ಆ ರೀತಿ ನೀವು ಇರ್ರಿ ಅನ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಲ್ಲಿ ಯೇಸು ಕ್ರಿಸ್ತರು ಎಷ್ಟು ನೀಟಾಗಿ ಹೇಳ್ತಾ ಇದಾರೆ, ನನ್ನ ಹಾಗೆ ಇರ್ರಿ ಅನ್ಬಿಟ್ಟು ಹೇಳ್ತಾ ಇಲ್ಲ. ಅವ್ರು ಯಾರನ್ನ ಉಲ್ಲೇಖ ಮಾಡ್ತಾ ಇದಾರೆ ಅಂತಂದ್ರೆ ತಂದೆಗೆ ಉಲ್ಲೇಖ ಮಾಡ್ತಾ ಇದಾರೆ. ತಂದೆ ದೇವ್ರು ಹೇಗಿದ್ದಾರೋ ಆ ರೀತಿ ನೀವೆಲ್ರು ಇರಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನ್ ನೋಡಿ, ಆಲ್ರೆಡಿ ಯೇಸು ಕ್ರಿಸ್ತ ಇದ್ದಾರೆ, ಆಗಿರೋದ್ರಿಂದ ನಾವೆಲ್ರೂ ಕೂಡ ಇರೋದಕ್ಕೆ ಪ್ರಯಾಸ ಪಡ್ಬೇಕಂತೆ. ಅಂದ್ರೆ ದೋಷ ರಹಿತ, ಅಂದ್ರೆ ತಪ್ಪಾದಂತ ಮಾರ್ಗಕ್ಕೆ ಹೋಗದಂತೆನೆ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆದು ಸತ್ಯದಲ್ಲಿ ಆದಷ್ಟು ನಾವು ತಲ್ಲೀನರಾಗಿ ನಡ್ಕೊಂಡು ಹೋಗೋದ್ರಿಂದ ನಮ್ ರಕ್ಷಣೆಗಳನ್ನ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ಬಿಟ್ಟು ನಮ್ಗೆ ಈ ಒಂದು 5ನೇ ಒಂದು ಅಧ್ಯಾಯದಲ್ಲಿ ಸಂಪೂರ್ಣವಾದಂತ ಮಾಹಿತಿಗಳನ್ನ ತಂದೆ ದೇವರು ನಮ್ಗೆ ಹಂಚಿದ್ದಾರೆ ಪ್ರಿಯರೇ. ಸೊ ಇಲ್ಲಿಗೆ ನಾವು ಈ ಒಂದು ಪಾಯಿಂಟ್ ಅನ್ನ ಸ್ಟಾಪ್ ಮಾಡೋಣ. ಸೊ ಮುಂದಿನ ವಾರದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ವಿಚಾರಗಳನ್ನ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯಪಡಿಸುವಂತವರಾಗಿರೋಣ. ಕೊನೆಯ ಒಂದು ಪ್ರಾರ್ಥನೆಯನ್ನ ನಮ್ಮ ಸಹೋದರಾದಂತ ಬ್ರದರ್ ಒಂದ್ ಕ್ವಶನ್. ಸಿಸ್ಟರ್ ಪ್ರೇಯರ್ ಆಗ್ಬಿಡ್ಲಿ, ಆಮೇಲೆ ಕ್ವಶನ್ ಕೇಳಿ. ಓಕೆ. ಸೊ ಒಂದು ಎಂಡಿಂಗ್ ಪ್ರೇಯರ್ನ ಪ್ರತಾಪ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಪ್ರತಾಪ್ ಬ್ರದರ್ ಇಲ್ಲಪ್ಪ, ಹೊರಗಡೆ ಹೋಗಿದ್ದಾರೆ. ಓಕೆ, ದಾಸ್ ಬ್ರದರ್ ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ದಾಸ್ ಬ್ರದರ್. ಬ್ರದರ್ ಕೇಳಿಸ್ತಾ ಇದೆ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್. ಸರಿ ಬ್ರದರ್. ಬ್ರದರ್ ತಮಿಳಲ್ಲಿ ಮಾಡ್ತೇನೆ. ஓகே பிரதர். ஓகே சார். சரி, ஜெபம் செய்வோம். மகா இரக்கமும் மன உருக்கமும் நீடிய சாந்தமும் மிகுந்த கிருபையுள்ளதான எங்கள் அன்பின் பரலோக பிதாவே, ஒருவரும் சாகாம உள்ளவரும் ஒருவரும் சேரக்கூடாத ஒளியிலே வாசம் பண்ணுகிறவரும் மனுஷரால் கண்டிராதவரும் காணக்கூடாதவருமா இருக்கிற எங்கள் ஒன்றான மெய் தேவனே, எல்லா கனமும் துதியும் மகிமையும் கிறிஸ்தேசு மூலமா நாங்கள் ஏறெடுக்கிறோம் தந்தையே. அப்பா, இம்மட்டுமாய் எங்களை கண்ணினிமை போல பாதுகாத்து பராமரித்து போஷித்து வழிநடத்தி வந்திருக்கிறீர், உமக்கு நன்றி செலுத்துகிறோம் தந்தையே. அப்பா தயவா இன்று செய்த நாங்க பாவங்கள் உமக்கு விரோதமா நாங்க குற்றங்கள் தேவரீர் செய்திருந்தாலும் தயவா எங்களை மன்னிக்கும்படியா கூட நாங்கள் செபிக்கிறோம். இந்த இணையதளத்துல இருக்கிற ஒவ்வொரு சகோதர சகோதரிகளும் உன் கருத்துல ஒப்பு கொடுக்கிறேன். அவர்களுக்கு கர்த்தர் பரிசுத்தாவியை கொடுத்து இம்மட்டுமாய் கேட்ட ஒவ்வொரு சத்தியத்தின் வார்த்தையும் தேவரீர் உள்வாங்கிக் கொண்டு கிறிஸ்துவின் சாயலாகவும் கிறிஸ்துவின் அடிச்சுவடுகளை பின்பற்றவும் தேவரீர் நீங்க கிருபை பாராட்டும்படியா கூட நாங்கள் செபிக்கிறோம். சத்தியத்தை பேசின தாசனை உன் கரத்துல ஒப்பு கொடுக்கிறேன். அவருக்கும் பரிசுத்தாவை கொடுத்து ஆண்டவரே, இன்னும் அநேக விதமான சத்தியம் அவர் மூலியமா வெளிப்பட்டு கர்த்தர் அவர் இன்னும் எடுத்து அநேக இடத்துல பயன்படுத்தும்படியா கூட நாங்கள் செபிக்கிறோம். ஆசீர்வதிங்க, பொறுப்பெடுத்துக் கொள்ளுங்க. இந்த இணையதளத்துல இருக்கிற ஒவ்வொரு சகோதர சகோதரி கூட கர்த்தர் நீங்க பலப்படுத்தி ஆசீர்வதிக்கும்படியா கூட நாங்கள் செபிக்கிறோம். இந்த சிறு விண்ணப்பத்தை கூட எங்கள் கர்த்தரும் ரட்சகரும் குருவும் ராஜாவுமா இருக்கிற இயேசு கிறிஸ்துவின் இனி நாமத்தில் ஜெபத்தை எடுத்துக் கொள்கிறோம். நீங்கள் ஜீவனுள்ள நல்ல பிதாவே, ஆமென். Amen. Thank you brother. Thank you sister. Thank you brother.